ಅಧಿಕಾರಿಗಳ ಶ್ರೀರಕ್ಷೆಯಲ್ಲಿ ಸರ್ಕಾರಿ ಗೋಮಾಳದ 300 ಲೋಡ್ ಮಣ್ಣು ಗುಳುಂ. ನೆಲಮಂಗಲ ಶಾಸಕರೇ ಮಲಗಿದ್ದೀರಾ? ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಎದೆಗಾರಿಕೆ ಸುದ್ದಿವಾಹಿನಿ. ನಾನು ವಸೀಂ. ಸ್ನೇಹಿತರೆ, ಗೋಮಾಳ, ಸರ್ಕಾರದ ಒಂದು ಗೋಮಾಳ ಜಾಗ, ಅದನ್ನು ಉಳಿಸ್ಕೋಬೇಕಾದಂತಹ ಎಲ್ಲ ಆದ್ಯ ಕರ್ತವ್ಯ ಬಹಳ ಪ್ರಮುಖವಾಗಿ ತಹಸೀಲ್ದಾರ್ ಅವ್ರದ್ದು. ತಹಸೀಲ್ದಾರ್ ಅವ್ರನ್ನ ಹೊರತುಪಡಿಸಿ ಆ ಗ್ರಾಮದ ವಿ ಎ ಅಥವಾ ಆರ್ ಐಗಳದು. ಒಬ್ಬ ವಿ ಎ ತನ್ನ ಕೆಲಸವನ್ನು ಅಲ್ಲಿ ಪ್ರಾರಂಭ ಮಾಡಬೇಕು ಅಂದರೆ ಡ್ಯೂಟಿಯನ್ನು ರಿಪೋರ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಪ್ರಾರಂಭಿಕ ಹಂತದಲ್ಲಿ ಆ ಒಂದು ಗ್ರಾಮದ ಆಸುಪಾಸಿನಲ್ಲಿ ಎಷ್ಟು ಎಕರೆ ಗೋಮಾಳ ಜಾಗ ಇದೆ, ಆ ಗೋಮಾಳ ಜಾಗದಲ್ಲಿ ಎಷ್ಟು ಎಕರೆ ಜಾಗವನ್ನು ಗ್ರ್ಯಾಂಟ್ ಮಾಡಿಕೊಟ್ಟಿದ್ದಾರೆ, ಇನ್ನು ಉಳಿಕೆ ಆಗಿರುವಂತಹ ಜಾಗ ಎಷ್ಟು, ಇದರ ಒಂದು ವರದಿಯನ್ನು ಕೊಟ್ಟು ಡ್ಯೂಟಿಯನ್ನು ರಿಪೋರ್ಟ್ ಮಾಡ್ಕೋಬೇಕು ಅನ್ನೋದು ಒಂದು ನಿಯಮ. ಆದರೆ ಈ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಇವತ್ತು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸೋಮಪುರ ಹೋಬಳಿಯ ಕೆಂಗಲ್ ಅನ್ನುವಂತಹ ಒಂದು ಗ್ರಾಮದ ಸರ್ವೆ ನಂಬರ್ 116 21 ಎಕರೆ ಗೋಮಾಳ ಜಾಗದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಲೋಡ್ಗಳಷ್ಟು ಮಣ್ಣನ್ನು ಕಳ್ಳತನವನ್ನು ಮಾಡಲಾಗಿದೆ. ಕಳ್ಳತನದಿಂದ ಬೇರೆ ಕಡೆ ಸಾಗಾಟವನ್ನು ಮಾಡಲಾಗಿದೆ. ಈ ಒಂದು ಕಳ್ಳ ಸಾಗಾಣಿಕೆಯಲ್ಲಿ ಬಹುತೇಕ ಕಾಂಗ್ರೆಸ್ ಹಾಗೂ JDSನ ಪ್ರಭಾವಿ ಮುಖಂಡರು ಹಾಗೆ ಇದರ ಜೊತೆಯಲ್ಲಿ ಕೆಲವು ಸ್ಥಳೀಯ ಪತ್ರಕರ್ತರ ಕೈವಾಡ ಕೂಡ ಇದೆ ಅನ್ನೋದು ಮೇಲ್ನೋಟಕ್ಕೆ ಕೇಳಿ ಬರ್ತಾ ಇರುವಂಥ ವಿಚಾರ. ಈಗಾಗಲೇ ಈ ವಿಚಾರದಲ್ಲಿ ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕಳೆದ 2 ದಿನಗಳ ಹಿಂದಷ್ಟೇ ಹಿಟಾಚಿ ಹಾಗೂ ಟಿಪ್ಪರ್ ಲಾರಿಯನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಮಾಹಿತಿ ಸಿಕ್ಕಿರುವಂಥದ್ದು. ಈ ಎಲ್ಲ ವಿಚಾರವನ್ನು ನಾನು ಹಂತ ಹಂತವಾಗಿ ಮಾತಾಡ್ತಾ ಹೋಗ್ತೀನಿ. ಎಲ್ಲದಕ್ಕೂ ಮುಂಚೆ ಈ ಒಂದು ಸರ್ಕಾರಿ ಗೋಮಾಳ ಜಾಗದಲ್ಲಿ ಏನು ಅಕ್ರಮವಾಗಿ ಮಣ್ಣನ್ನು ಬೇರೆ ಕಡೆ ಸ್ಥಳಾಂತರ ಅಂದರೆ ವರ್ಗಾವಣೆಯನ್ನು ಮಾಡಲಾಗಿದೆ, ಆ ಅಕ್ರಮ ಮಣ್ಣು ಗಣಿಗಾರಿಕೆಯ ಕಳ್ಳತನದ ವಿಚಾರವಾಗಿ ಕಾನೂನಿನ ಮೂಲಕ ಕಾನೂನು ಹೋರಾಟವನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿಯ ಒಬ್ಬ ಮಾಜಿ ಸದಸ್ಯ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆ ಹೋರಾಟಗಾರರನ್ನು ಲೈನ್ಗೆ ತಗೊಳ್ಳೋದರ ಮುಖಾಂತರ ನೇರವಾಗಿ ಅವ್ರ ತವೇ ಚರ್ಚೆ ಮಾಡ್ತಾ ಹೋಗೋಣ. ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಲೋಪದೋಷಗಳನ್ನು ಮಾಡಿದ್ದಾರೆ, ಯಾವೆಲ್ಲ ಅಧಿಕಾರಿಗಳು ಕರ್ತವ್ಯ ಲೋಪವನ್ನು ಮಾಡಿದ್ದಾರೆ ಅಂತ ಚರ್ಚೆ ಮಾಡ್ತಾ ಹೋಗೋಣ. ಬನ್ನಿ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್, ಎದೆಗಾರಿಕೆ ಸುದ್ದಿವಾಹಿನಿಯಿಂದ ವಸೀಂ ಮಾತಾಡ್ತಾ ಇದ್ದೀನಿ ಸರ್. ನಮಸ್ಕಾರ, ಚೆನ್ನಾಗಿದ್ದೀರಾ? ಹಾಂ ಸರ್, ಚೆನ್ನಾಗಿದ್ದೀನಿ ಸರ್. ಈಗ ಒಂದು ನಮ್ಮಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಏನು ಅಂತ ಹೇಳಿದ್ರೆ, ಅಧಿಕಾರಿಗಳ ಶ್ರೀರಕ್ಷೆಯಲ್ಲಿ ಸರ್ಕಾರಿ ಗೋಮಾಳದ 300 ಲೋಡ್ಗಳಷ್ಟು ಮಣ್ಣು ಗುಳುಂ ಮಾಡಿದ್ದಾರೆ. ನೆಲಮಂಗಲ ಶಾಸಕರೇ ಮಲಗಿದ್ದೀರಾ ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್. ವಿಚಾರ ಏನು ಅಂತ ಹೇಳಿದ್ರೆ, ತಮಗೂ ಗೊತ್ತಿರೋ ಹಾಗೆ ತಾವೊಂದು ಕಾನೂನು ಹೋರಾಟ ಅಥವಾ ಕಾನೂನು ಸಮರ ಅಂತಲೇ ಹೇಳ್ಬೋದು, ಒಂದನ್ನು ಸಾರಿದ್ದೀರಾ. ಅಂದರೆ ಸೋಮಪುರ ಹೋಬಳಿಯ ಕೆಂಗಲ್ ಅನ್ನುವಂಥ ಗ್ರಾಮದ ಸರ್ವೆ ನಂಬರ್ 116 21 ಎಕರೆ ಗೋಮಾಳ ಜಾಗದಲ್ಲಿ ಅಕ್ರಮವಾಗಿ ಮಣ್ಣನ್ನು ಕದ್ದು ಬೇರೆ ಕಡೆ ಮಾರಾಟವನ್ನು ಮಾಡಿರೋ ವಿಚಾರ ಸರ್. ಹೌದು ಸರ್, ಈ ವಿಚಾರದಲ್ಲಿ ನೇರವಾಗಿ ಪ್ರಶ್ನೆಗೆ ಬರ್ತೀನಿ ಸರ್. ತಾವೊಂದು ಹೋರಾಟವನ್ನು ಮಾಡ್ತಾ ಇದ್ದೀರಾ, ಕಾನೂನಾತ್ಮಕವಾಗಿ ಸರ್ಕಾರಿ ಸೊತ್ತನ್ನು ಉಳಿಸ್ಬೇಕು, ಸಾರ್ವಜನಿಕರಿಗೆ ಒಳ್ಳೆಯ ಒಂದು ವ್ಯವಸ್ಥೆಗಳು ಕಲ್ಪಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ತಾವು ನೇರವಾಗಿ ಈ ಒಂದು ವಿಚಾರದಲ್ಲಿ ಕರ್ತವ್ಯ ಲೋಪ ಅನ್ನುವಂಥ ಪದ ಬಂದರೆ, ಕರ್ತವ್ಯ ಲೋಪ ಯಾವ ಇಲಾಖೆಯ ಮೇಲೆ ತಾವು ಆರೋಪ ಮಾಡಕ್ಕೆ ಬಯಸ್ತೀರಾ? ಓಕೆ, ಥ್ಯಾಂಕ್ ಯು. ಮೊದಲನೇದಾಗಿ ತಮ್ಗೆ ಅಭಿನಂದನೆ. ಈ ವಿಚಾರವನ್ನ ಎತ್ಕೊಂಡು ಅಧಿಕಾರಿಗಳಿಗೆ ಚುರುಕು ಮುಟ್ಸೋ ಕೆಲಸ ಮಾಡ್ತಾ ಇದ್ದೀರಾ, ನಮಗೆ ತುಂಬಾ ಖುಷಿ ಆಗ್ತದೆ. ಆ ವಿಚಾರದಲ್ಲಿ ನಾನು ತುಂಬಾ ಕಳೆದ 1 ವಾರದಿಂದ ತುಂಬಾ ಹೋರಾಟ ಮಾಡ್ತಾ ಇದ್ದೀನಿ. ಸಂಕ್ಷಿಪ್ತವಾಗಿ ಹೇಳ್ಬೋದಾ ತಮಗೆ? ಖಂಡಿತ ಸರ್. ಇಂತಹ ವಿಚಾರಗಳನ್ನ ಸಮಾಜದ ಮುಂದೆ ತರಬೇಕು. ಇಂತಹ ಕಳ್ಳ ಸಾಗಾಟವನ್ನ ಮಾಡ್ತಾ ಏನು ಸರ್ಕಾರಿ ಆಸ್ತಿ ಪಾಸ್ತಿಗಳನ್ನ ನುಂಗುವಂತಹ ನುಂಗು ಪಾಕರಿದ್ದಾರೆ, ಅವ್ರನ್ನ ಬೀದಿಗೆ ಎಳಿಬೇಕು ಅನ್ನೋದೇ ನಮ್ಮ ಕಾರ್ಯಕ್ರಮದ ಉದ್ದೇಶ ಸರ್. ಓಕೆ, ಥ್ಯಾಂಕ್ ಯು. ನನಗೆ ಕಳೆದ ಶುಕ್ರವಾರ 10ನೇ ತಾರೀಕು, ಜುಲೈ 10ನೇ ತಾರೀಕು ನನಗೆ ಗಮನಕ್ಕೆ ಬರುತ್ತೆ, ಕೆಂಗಲ್ ಗ್ರಾಮ ಸರ್ವೆ ನಂಬರ್ 116 21 ಎಕರೆ ಸರ್ಕಾರಿ ಖರಾಬು ಗೋಮಾಳದಲ್ಲಿ ಮಣ್ಣು ತೆಗಿತಿದ್ದಾರೆ ಅಂತ ನನ್ನ ಗಮನಕ್ಕೆ ಬರುತ್ತೆ. ಸುಮಾರು 11:30 ಬೆಳಗ್ಗೆ 11:30ಗೆ ನನ್ನ ಗಮನಕ್ಕೆ ಬರುತ್ತೆ. ಓಕೆ, ನಾನು ಕೂಡಲೇ ಮೈನ್ಸ್ ಅಂಡ್ ಜುವೆಲರಿ
ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೆಡ್ ಇದ್ದಾರೆ ಸೀನಿಯರ್ ಜಿಯೋಲಜಿಸ್ಟ್ ಲೋಕೇಶ್ ಅಂತ ಅವರ ಹೆಸರು. ಭೂವಿಜ್ಞಾನ ಇಲಾಖೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇದು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೆಡ್ ಅವರು ಲೋಕೇಶ್ ಅಂತ ಸೀನಿಯರ್ ಜಿಯೋಲಜಿಸ್ಟ್ ಅವರು. ಅವ್ರಿಗೆ ಕರೆ ಮಾಡ್ತೀನಿ, ಸರ್ ಹಿಂಗ ಆಗ್ತಾ ಇದೆ, ತಮ್ಮ ಗಮನಕ್ಕೆ ಏನಾದ್ರು ಬಂದಿದ್ಯಾ ಅಂತ. ಇಲ್ಲ ಲಕ್ಷ್ಮೀಶ್ ಅವರೇ, ನನ್ನ ಗಮನಕ್ಕೆ ಏನು ಬಂದಿಲ್ಲ, ಕೂಡಲೇ ನನಗೆ ಊರು, ಸರ್ವೆ ನಂಬರು, ಲೊಕೇಶನ್ ಕಳಿಸಿ, ನಾನು ಅಟೆಂಡ್ ಮಾಡ್ತೀನಿ ಅಂತಾರೆ. ಇಮಿಡಿಯೇಟ್ ಆಗಿ ನಾನು ನಮ್ಮ ಹುಡುಗನೊಬ್ಬನ್ ಕಳಿಸಿ ಅಲ್ಲಿ ಫೋಟೋಸು, ಹಿಟಾಚಿ ಫೋಟೋ ಮತ್ತೆ ಲೊಕೇಶನ್, ಸರ್ವೆ ನಂಬರು ಎಲ್ಲವನ್ನ ಒಂದು 10-15 ನಿಮಿಷ, ಹಾಫ್ ಅನ್ ಅವರ್ ಒಳಗಡೆ ಅವ್ರಿಗೆ ಕಳಿಸ್ತೀನಿ. 12 ಗಂಟೆ ಅಷ್ಟೊತ್ತಿಗೆ ಅವ್ರಿಗೆ ಕಳಿಸ್ತೀನಿ. ಅವರು ಆಯ್ತು ನಾನ್ ಬರ್ತೀನಿ ಅಥವಾ ನಮ್ಮ ಸಬಾರ್ಡಿನೇಟ್ ಯಾರನ್ನಾದ್ರೂ ಕಳಿಸಿ ಅಟೆಂಡ್ ಮಾಡಿಸ್ತೀನಿ ಅಂತ ಹೇಳ್ತಾರೆ ಅವರು. ನಾನು ಮತ್ತೆ RI ಸುಂದರ್ ರಾಜ್ ಅವರು VA ಅವ್ರಿಗೆ ಕರೆ ಮಾಡ್ತೀನಿ. ಸರ್ ಹಿಂಗ ಆಗ್ತಾ ಇದೆ, ತಮ್ಮ ಗಮನದಲ್ಲಿ ಏನೋ ಇದೆಯಾ, ತಾವೇನಾದ್ರು ಆಕ್ಷನ್ ತಗೊಂಡಿದ್ದೀರಾ ವಿಚಾರದಲ್ಲಿ ಅಂತ. ಅವರು ಇಲ್ಲ ಸರ್ ನಮ್ ಗಮನದಲ್ಲೂ ಇಲ್ಲ ಅಂತಾರೆ. ಮತ್ತೆ ಅವ್ರಿಗೂ ಎಲ್ಲ ಲೊಕೇಶನ್ ಎಲ್ಲ ಕಳಿಸ್ತೀನಿ, ದಯಮಾಡಿ ಅಟೆಂಡ್ ಮಾಡಿ ಅಂತ. DT ಅವ್ರಿಗೂ ಹೇಳ್ತೀನಿ, ಅವರು ಆಯ್ತು ನಾನು RI ಕಳಿಸ್ತೀನಿ ಅಂತಾರೆ. RI ಅವರು ಸುಮಾರು ಒಂದು 4 ಗಂಟೆ ಸುಮಾರಿಗೆ ಬರ್ತಾರೆ ಸಂಜೆ. ನಾನು ಹೇಳಿದ್ದು 12-1 ಗಂಟೆ ಅಷ್ಟೇ ಹೇಳ್ತೀನಿ, ಅವ್ರು 4 ಗಂಟೆ ಸುಮಾರಿಗೆ ಬರ್ತಾರೆ. ಅವತ್ತೇ ಬರ್ತಾರೆ. ನಾನು ತುಂಬಾ ಸತಿ ಫೋನ್ ಮಾಡಿ ಹೇಳ್ತೀನಿ, ಅವ್ರು SIR ಡ್ಯೂಟಿ ಸರ್ ಅದು ಇದು ಅಂತ. ಸರ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಲೂಟಿ ಆಗ್ತಾ ಇದೆ, ರಾಜಾರೋತ್ಸವ ಗೇಸಿ ಅಲ್ಲಿ ಇಟ್ಯಾಚಿ ಕೆಲಸ ಮಾಡ್ತಾ ಇದೆ, ದಯಮಾಡಿ ಬನ್ನಿ ಅಂತ ಅವರು ಪ್ರೆಷರ್ಗೆ ಬರ್ತಾರೆ. ಅವರು VA ಬರ್ತಾರೆ, ಬಂದು ನೋಡ್ತಾರೆ ಇಟ್ಯಾಚಿ ಇರುತ್ತೆ. ನಾನು ಕರೆ ಮಾಡ್ತೀನಿ, ನಮ್ಮ ಹತ್ರ ಎಲ್ಲ ದಾಖಲಾತಿ ಇದೆ, ಕರೆ ಮಾಡ್ತೀನಿ. ಅವರು ಹೇಳ್ತಾರೆ ಇಟ್ಯಾಚಿ ಇದೆ, ನಾನು ಇವ್ರಿಗೆ DT ಅವ್ರಿಗೆ ಗಮನಕ್ಕೆ ತಂದಿದ್ದೀನಿ, ಪೊಲೀಸ್ ಇಲಾಖೆ ಗಮನಕ್ಕೆ ತಂದಿದ್ದೀನಿ, ಪೊಲೀಸ್ ಅವ್ರು ಬರ್ತಾ ಇದಾರೆ, ನಾವು ಸೀಸ್ ಮಾಡ್ತೀವಿ ಅಂತಾರೆ. ನಾನು ಇಮಿಡಿಯೇಟ್ ಆಗಿ DT ಅವ್ರಿಗೆ ಹೇಳ್ತೀನಿ, ಸರ್ ಅವ್ರಿಬ್ರು ಹೋಗಿದ್ದಾರೆ, ತಾವೊಂದ್ ಮಾತು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಹೇಳಿ ಇಮಿಡಿಯೇಟ್ ಆಗಿ ಅವ್ರ ಫೋರ್ಸ್ ಕಳಿಸಿ ಸೀಸ್ ಮಾಡ್ಲಿ ಅಂತ ನಾನು DT ಅವ್ರಿಗೆ ಮನವಿ ಮಾಡ್ತೀನಿ. ಯಾವ ಸರ್ಕಲ್ ಇನ್ಸ್ಪೆಕ್ಟರ್ಗೆ? ನಮ್ಮ ದಾಬಸ್ಪೇಟೆ ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಇವರು ಧರ್ಮೇಂದ್ರ ಅವ್ರಿಗೆ. ಮತ್ತೆ ನಾನು ಏನ್ ಮಾಡ್ತೀನಿ, ಇದು ಇವ್ರ ಕೈಲಿ ಆಗುತ್ತೋ ಆಗೋದಿಲ್ಲೋ ಅಂತ ತಹಸೀಲ್ದಾರ್ಗೆ ಮಾತಾಡ್ತೀನಿ. ತಹಸೀಲ್ದಾರ್ ವಿಚಾರ ಗಮನಕ್ಕೆ ತರ್ತೀನಿ. ತಹಸೀಲ್ದಾರು ಆಯ್ತು ಬಿಡಿ, ನಾನು RIಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ, ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೂ ಧರ್ಮೇಂದ್ರ ಅವ್ರಿಗೂ ಮಾತಾಡ್ತೀನಿ, ನಾನು ಮಾತಾಡ್ಬಿಟ್ಟು ಸೀಸ್ ಮಾಡ್ತೀವಿ ಬಿಡಿ ಅಂತ ಹೇಳ್ತಾರೆ. ಮತ್ತೆ DMG ಅವ್ರಿಗೆ ಫೋನ್ ಮಾಡ್ತೀನಿ. DMG ಅವರು ಫೋನು ಕೊನೆ ಫೋನೇ ಅಟೆಂಡ್ ಮಾಡೋದಿಲ್ಲ ಅವರು. ಇಷ್ಟ ಆಗುತ್ತೆ. RI ಅವ್ರು ಬಂದು ಪೊಲೀಸರು ಬರ್ತಾರೆ, 112 ಕರೀತಾರೆ, ಪೊಲೀಸರು ಬರ್ತಾರೆ, ಎಲ್ರೂ ಜೊತೆಲಿ ಒಂದು GPS ಫೋಟೋ ತಗೋತಾರೆ. ಫೋಟೋ ತಗೊಂಡು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ತಿರ್ಗಾ ಸಂಜೆ ಒಂದು 7-8 ಗಂಟೆ ಸುಮಾರಿಗೆ DMG ಅಧಿಕಾರಿ ಒಬ್ರು ಬರ್ತಾರೆ. ಮತ್ತೆ ಇವರು RI ಅವರು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿ 9:00 ಸ್ಪಾಟ್ಗೆ ಹೋಗ್ತಾರೆ. ಮತ್ತೆ ಗಾಡಿ ಸೀಸ್ ಮಾಡ್ಲಿಕ್ಕೆ ರಾತ್ರಿ 9:30 ಅಷ್ಟೊತ್ತಿಗೆ ಆ ಗಾಡಿನ ಯಾರು ಭೂ ಕಳ್ಳರು ಅವ್ರು ಅಕ್ರಮವಾಗಿ ಮಾಡ್ತಿರೋ ಅವ್ರು ಎತ್ಕೊಂಡು ಹೊಟ್ಟೋಗಿ ಎಲ್ಲ ಗೊತ್ತಾಗುತ್ತಲ್ಲ, ಪೊಲೀಸರು ಬಂದಿದ್ದವರೆಲ್ಲ ಬಂದಿದ್ದು ಗೊತ್ತಾಯ್ತಲ್ಲ, ಅವರು ಗಾಡಿ ಎತ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ ಲೋಪ ಏನಾಯ್ತು ಅಂದ್ರೆ, ನಾನು ಫಸ್ಟ್ RIVA ಬಗ್ಗೆ ಹೇಳ್ತೀನಿ. RIVA ಅವ್ರು ಬರ್ತಾರೆ, ಅಲ್ಲಿ ನೋಡ್ತಾರೆ ಇಟಾಚಿನ, ಪೊಲೀಸ್ 112 ಫೋನ್ ಮಾಡ್ತಾರೆ, ಅಲ್ಲೊಂದು ಫೋಟೋ ತಗೋತಾರೆ. ನಾನ್ ಹೇಳಿದನು ಅಲ್ಲೇ ನಿಂತಿ ಇಮಿಡಿಯೇಟ್ ಆಗಿ ತಹಸೀಲ್ದಾರ್ ಅವ್ರಿಗೆ ಫೋನ್ ಮಾಡಿ, DT ಅವ್ರಿಗೆ ಫೋನ್ ಮಾಡಿ, ಅವರು ಗಾಡಿ ಎತ್ಕೊಂಡು ಹೋಗೋವರೆಗೂ ಆ ಸ್ಥಳ ಬಿಡಬಾರ್ದಾಗಿತ್ತು. 112 ಅವ್ರನ್ನ ಅಲ್ಲೇ ನಿಲ್ಸ್ಕೊಂಡು ಇಮಿಡಿಯೇಟ್ ಆಗಿ DC ಮಾತಾಡ್ತಾರೋ, ತಹಸೀಲ್ದಾರ್ ಯಾರ್ಗ್ ಮಾತಾಡ್ತಾರೋ ಪರವಾಗಿಲ್ಲ, ಅವ್ರು ಇಮಿಡಿಯೇಟ್ ಆಗಿ ಅಲ್ಲಿಂದ ಗಾಡಿ ಜೊತೆಲ್ಲೇ ಹೋಗ್ಬೇಕಾಗಿತ್ತು. ಒಂದು ಇಟಾಚಿ ಕಾರಣ ಏನಂದ್ರೆ, ಇಟಾಚಿಗೆ ನಂಬರ್ ಗಾಡಿ ನಂಬರ್ ಇರಲ್ವಂತೆ. ಎಲ್ಲ ಇಟಾಚಿಗೆ ಯಾವ ತರ ಅಂತ ಹೇಳಿದ್ರೆ, ಅದು ಎಲ್ಲಿ ಕೆಲಸ ಒಪ್ಕೊಂಡಿರ್ತಾರೆ ಅಲ್ಲೇ ಸ್ಪಾಟ್ ಅಲ್ಲಿ ಇಳಿಸ್ಬೇಕು, ಅಲ್ಲೇ ಹತ್ತಿಸ್ಬೇಕು. ಅವರು ಅದೊಂದು RIOB ಅವರು ಅದೊಂದು ಮಾಡ್ಲಿಲ್ಲ. ಮತ್ತೆ ಪೊಲೀಸ್ ಕಂಪ್ಲೇಂಟ್ ಅವ್ರು ಕೊಡ್ಲಿಲ್ಲ, ಯಾರು RIVA ಕೊಡ್ಲಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ಲ. ಮತ್ತೆ ಆ ಗಾಡಿ ಬಿಟ್ಟು ಹೋಗ್ಬಾರ್ದಾಗಿತ್ತು. ಇಲ್ಲಿ ಯಾವ ಪ್ರೆಷರ್ಗೆ ಅವರು ಗಾಡಿ ಬಿಟ್ಟು ಹೋದ್ರು, ಜಾಗನ ಬಿಟ್ಟು ಹೊಟ್ಟೋಗ್ತಾರೆ. ಅವ್ರು SIR ಕೆಲ್ಸಕ್ಕೆ ಹೊಟ್ಟೋಗ್ತಾರೆ. ಎಷ್ಟು ಗಂಭೀರವಾದ ವಿಚಾರ. ಸುಮಾರು ಇವ್ರು ಹೇಳೋದು ನೀವೇನೋ 300 ಲೋಡು ಅಂತಿದ್ದೀರಾ, ನನ್ನ ಪ್ರಕಾರ ಇನ್ನೂ ಜಾಸ್ತಿ ಲೋಡು, ನನ್ನ ಪ್ರಕಾರ 1000 ಲೋಡು ಅಂತಾರೆ ಕೆಲವರು, ಗೊತ್ತಿಲ್ಲ. ಅಲ್ಲಲ್ಲ, ಅದು ಆಕ್ಚುಲಿ ಸರ್, ಅದು ಆಕ್ಚುಲಿ ಗುತ್ತಿಗೆ ಆಗಿದ್ದು ಅಂದ್ರೆ ಮಾತುಕತೆ ಆಗಿದ್ದು. ನನ್ನ ಒಂದು ತನಿಖಾ ವರದಿ ಪ್ರಕಾರ 1,000 ಲೋಡ್ಗಳು ಬೇಕು ಅಂತ ಹೇಳ್ಬಿಟ್ಟು, ಆ 1,000 ಲೋಡಲ್ಲಿ ಒಂದು 500 ಲೋಡ್ ಹೊಡೆದಿದ್ದಾರೆ ಅಂತ ನಾನು ಸ್ಪಾಟಲ್ಲಿ ನೋಡಿದಾಗ ಅಂದಾಜು ಮಾಡಿರೋದು. ಆದರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ವರದಿಯನ್ನು ಕೊಟ್ಟಿರೋದು ಒಂದು 250-300 ಆಗಿರ್ಬೋದು ಅನ್ನೋಂಥ ವರದಿ ಕೊಟ್ಟಿದ್ದಾನೆ. ವರದಿ ಆಧಾರದ ಮೇಲೆ ನಾನು ಅದನ್ನು ಅಂಕಿಅಂಶನ ಹೇಳ್ತಾ ಇರೋದು. ಬಟ್ ನನ್ನ ಪ್ರಕಾರ 500ಕ್ಕಿಂತ ಹೆಚ್ಚು ಅಲ್ಲಿ ಮಾಡಿದ್ದಾರೆ ಅನ್ನೋದು.
ಹೌದು, ನಂದು ಆರ್ ಐ ಅವರು ಬಿ ಎ ಅವರು ಲೋಪ. ಆಮೇಲೆ ತಹಸೀಲ್ದಾರ್ ಇಷ್ಟು ಗಣನೀಯವಾದ ವಿಚಾರ ಹೇಳಿದ ತಕ್ಷಣ ಅವ್ರು ಇಮಿಡಿಯೇಟ್ ಆಗಿ ಅವ್ರ ಜೊತೆ ಸಂಪರ್ಕದಲ್ಲಿದ್ದೆ, ಗಾಡಿ ಸೀಸ್ ಆಗೋವರೆಗೂ ಅವ್ರ ಜವಾಬ್ದಾರಿ ಅದನ್ನ ನೋಡ್ಕೊಬೇಕಾಗಿತ್ತು. ಒಂದು. ಎರಡನೇದು ಮೈನ್ಸ್ ಅಂಡ್ ಜುವಾಲಜಿ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಇದ್ರ ಬಗ್ಗೆ ನಮ್ಗೆ ಬಹಳ ನೋವಿಂದ ಮಾತಾಡ್ತೀನಿ. ಕಾರಣ ಏನಂದ್ರೆ ಇವ್ರಿಗೆ ಇಲಾಖೆ ಸರ್ಕಾರದ ಸಂಬಳ ಕೊಟ್ಟು ಇವ್ರಿಗೆಲ್ಲ ಫೆಸಿಲಿಟಿ ಕೊಟ್ಟು ಇರೋದನ್ನೇ ಈ ತರ ಪ್ರಕೃತಿನ ಉಳಿಸ್ಲಿಕ್ಕೆ, ಇಲ್ಲಿಗಲ್ ಮೈನಿಂಗ್ ನ ಉಳಿಸ್ಲಿಕ್ಕೆ. ಈಗ ಲೋಕೇಶ್ ಅವರು ಸೀನಿಯರ್ ಜಿಯೋಲಜಿಸ್ಟ್, ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಮೈನ್ಸ್ ಅಂಡ್ ಜಿಯೋಲಜಿ ಹೆಡ್. ಅವ್ರಿಗೊಂದು ಗಾಡಿ ಕೊಟ್ಟಿರ್ತಾರೆ, ಅವ್ರಿಗೆ ಒಂದು ಸ್ಕಾರ್ಪಿಯೋ ಗಾಡಿ ಕೊಟ್ಟಿರ್ತಾರೆ. ನಾನ್ ಹೇಳೋದು 11:45 ಅವ್ರ ಗಮನಕ್ಕೆ ತರ್ತೀನಿ, ಅವ್ರು ಬರೋದೇ ಇಲ್ಲ. ಅವ್ರ ಸಿಬ್ಬಂದಿನ 8 ಗಂಟೆಗೆ ಕಳಿಸ್ತಾರೆ ಇಲ್ಲಿಗೆ, ಎಲ್ಲಿ ದಾಬಸ್ಪೇಟೆ ಪೊಲೀಸ್ ಠಾಣೆಗೆ. ಆ ಟೈಮಲ್ಲಿ ಇಟಾಚಿ ಇರುತ್ತಾ ಅಲ್ಲಿ? ಅಲ್ಲ, 8 ಗಂಟೆ ಗೊತ್ತಿಲ್ಲ, ಅವ್ರು ಬರೋದೇ ಇಲ್ಲ. ಅವ್ರು ಜಿಯೋಲಜಿಸ್ಟ್ ಅವರು ಬರೋದೇ ಇಲ್ಲ ಇಲ್ಲಿ ಇಟಾಚಿ ಹತ್ರ. ನೈಟ್ 9:00ವರೆಗೆ ಪೊಲೀಸ್ ಸಮೇತ ಬರೋದು. ಅಲ್ಲ, ಈಗ ನಾನು ಕೆಲವೊಂದು ಫೋಟೋಸ್ ನನಗೆ ಅಲ್ಲಿ ಅವತ್ತಿನ ದಿವಸ ಬಂದಂತ ಸಂದರ್ಭದಲ್ಲಿ ನಾನು ಸೂಕ್ಷ್ಮವಾಗಿ ಗಮನಿಸಿದಾಗ ಆ ಹಿಟಾಚಿ ಇರುವಂತ ಸಂದರ್ಭದಲ್ಲಿ ಪೊಲೀಸ್ನವರು ಕೂಡ ಅಲ್ಲಿ ನಿಂತಿದ್ದಾರೆ, ಫೋಟೋದಲ್ಲಿ ಇದೆ. ಹೌದು, GPS ಫೋಟೋ ಇವರು ತೆಗೆದಿದ್ದಾರೆ. ಫೋಟೋದಲ್ಲಿ ಪೊಲೀಸ್ನವರು ಇದ್ದಾರೆ, ಸಂಬಂಧಪಟ್ಟಂತ RI VAಗಳಿದ್ದಾರೆ, ಎಲ್ಲರೂ ಇದ್ರೂ ಕೂಡ ಅಟ್ಲೀಸ್ಟ್ ಅದನ್ನ ಅಲ್ಲಿರುವಂತ VA RIಗಳು ಅಲ್ಲಿರುವಂತ ಪೊಲೀಸ್ ಸಿಬ್ಬಂದಿಗಳನ್ನ ಗಾಡಿ ಹತ್ರ ಬಿಟ್ಬಿಟ್ಟು ಆಮೇಲಾದ್ರೂ ಹೋಗಿ ಕಂಪ್ಲೇಂಟ್ ಕೊಡುವಂತ ಕೆಲಸ ಮಾಡಬಹುದಾಗಿತ್ತು. ಕಂಪ್ಲೇಂಟ್ ದೂರ ಕೊಡ್ಬೋದು ಸರ್, ರೈಟಿಂಗ್ ಅಲ್ಲಿ ಕೂಡ ಅವಶ್ಯಕತೆ ಇಲ್ಲ. ಅಲ್ಲೇ ಕೂತಿ ಪ್ರೆಷರ್ ಮಾಡಿದ್ರೆ, ತಹಸೀಲ್ದಾರ್ ಅವ್ರಿಗೆ ಸೀರಿಯಸ್ ಆಗಿ ಗಮನಕ್ಕೆ ತಂದಿದ್ರೆ ಅವರೇ ಬರ್ಬೇಕಾಗಿತ್ತು. ತಹಸೀಲ್ದಾರ್ ಇಲ್ಲಿ ನಾನು ಹೇಳ್ತಿರೋದು DMG ಅವ್ರು ನೋಡಿ ಕತೆ. DMG ಅವ್ರಿಗೆ ವೆಹಿಕಲ್ ಇದ್ಮೇಲೆ ಅವ್ರು ಹೇಳೋದು ವೆಹಿಕಲ್ ಪ್ರಾಬ್ಲಮ್ ಇತ್ತು ಅಂತ. ಸರ್ ನಾನು ಹೇಳೋದು ಅವ್ರು ದೊಡ್ಡಬಳ್ಳಾಪುರದಲ್ಲಿ ಆಫೀಸು, ಬಸ್ಸಲ್ಲಿ ಬಂದ್ರೆ 1 ಅವರ್ ಬರ್ಬೋದಲ್ಲ, ಯಾವ್ದನ್ನ ಟ್ಯಾಕ್ಸಿ ಮಾಡ್ಕೊ. ಅವ್ರ ಜವಾಬ್ದಾರಿ ನೋಡಿ, ಅವ್ರು ಬರೋದೇ ಇಲ್ಲ. ಮೈನ್ಸ್ ಅಂಡ್ ಜುವಾಲಜಿ ಅವರು ಸ್ಪಾಟ್ ಬರೋದೇ ಇಲ್ಲ. ನೈಟ್ 8 ಗಂಟೆಗೆ ಅವ್ರ ಸಬಾರ್ಡಿನೇಟ್ ನ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೂಡ ಕಳಿಸ್ತಾರೆ. ರಾಜಕೀಯ ಒತ್ತಡ 100% ಒತ್ತಡ. ಆಯ್ತಾ? ಈ ಮಧ್ಯದಲ್ಲಿ ಮೂರನೇದು ಪೊಲೀಸ್ ಇಲಾಖೆ ಎಲ್ಲಿ ತಪ್ಪು ಮಾಡ್ತು ಅಂದ್ರೆ 112 ಕರೆಸ್ತಾರೆ. ಮಣಿಕಂಠ ಅನ್ನೋ ಒಬ್ರು ಅವರ ಅಧಿಕಾರಿ, ಪೊಲೀಸ್ ಅಧಿಕಾರಿ ಒಬ್ರು ಕಾನ್ಸ್ಟೇಬಲ್ ಅನ್ಸುತ್ತೆ, ಅವ್ರು ಬರ್ತಾರೆ. ಅವ್ರು ಬಂದು ಜಾಗ ನೋಡ್ತಾರೆ, ಇಟಾಚಿ ನೋಡ್ತಾರೆ. ಅವ್ರು ಇಮಿಡಿಯೇಟ್ ಆಗಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಹೇಳಿ ಗಾಡಿ ಅಲ್ಲಿಂದ ಸೀಸ್ ಮಾಡಿಸೋ ಕೆಲಸ ಮಾಡ್ಬೇಕಾಗಿತ್ತು. ನಂತರ ತಹಸೀಲ್ದಾರ್ ಹೇಳೋದು ಏನಂದ್ರೆ, ನಾನು ಇಮಿಡಿಯೇಟ್ ಆಗಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಇವ್ರು ಫೋನ್ ಮಾಡಿ ಹೇಳಿದ್ದೀನಿ, ನಮ್ಮ RI ಇದಾರೆ, ಗಾಡಿ ಕಸ್ಟಡಿಗೆ ತಗೊಳ್ಳಿ ಅಂತಾನೆ ಹೇಳಿದ್ದೀನಿ ನಾನು ಅಂತ ತಹಸೀಲ್ದಾರ್ ಹೇಳ್ತಾರೆ ತಮ್ಮ ಹತ್ರ. ನನ್ನ ಹತ್ರ ನಾನು ಫೋನ್ ಮಾಡಿದಾಗ ತಹಸೀಲ್ದಾರ್ ಹೇಳ್ತಾರೆ, ಮಧ್ಯಾಹ್ನ ನಾನು RI ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ದಾಬಸ್ಪೇಟೆ ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಗಾಡಿ ಸೀಸ್ ಮಾಡಿ ಅಂತ ಹೇಳಿದ್ದೀನಿ ನಾನು ಅಂತಾರೆ. ಇವರು ಬರ್ತಾರೆ, ಒಂದು ಫೋಟೋ ಕ್ಲಿಕ್ ಮಾಡ್ಕೊಂತಾರೆ, RI ಹೊರಟೋಗ್ತಾರೆ, ಇವರು ಪೊಲೀಸ್ನವರು ಹೊರಟೋಗ್ತಾರೆ, ಮತ್ತೆ ಅವರ DMG ಬರೋದೇ ಇಲ್ಲ. ನಾಮಕಾವಸ್ಥೆಗೋಸ್ಕರ ದೂರ ಬಂದಿದೆ, ನಾವು ಸ್ಥಳಕ್ಕೆ ಬಂದಿದ್ದೀವಿ ಅನ್ನುವಂತ ಪ್ರೂಫ್ಗೋಸ್ಕರ ಫೋಟೋ ಹೊಡ್ಕೋತಾರೆ. ಇವರೆಲ್ಲ ಇನ್ಫಾರ್ಮೇಶನ್ ಅವರು ಕರೆಕ್ಟ್ ಆಗಿ ಗಾಡಿ ಎತ್ಕೊಂಡು ಹೋಗಿದ್ದಾರೆ ಅಂತ ಕನ್ಫರ್ಮ್ ಆದ್ಮೇಲೆ ರಾತ್ರಿ 9:00ವರೆಗೆ ಹೋಗ್ತಾರೆ. ಮತ್ತೆ ಇನ್ನೊಂದು 112 ಪೊಲೀಸ್ ಅವರು ಕರ್ಕೊಂಡು ಎಲ್ಲಿ ಗಾಡಿ ಬನ್ನಿ ಸೀಸ್ ಮಾಡ್ತೀವಿ ಅಂತ. ಇದು ಒಂಥರ ಸಿನಿಮಿ ಸ್ಟೈಲ್ ಅಲ್ಲ. ಆಮೇಲೆ ಇನ್ನೊಂದು, ಈ KRS ಪಕ್ಷದ ಯುವ ಹುಡುಗ ಶಿವರಾಜ್ ಅಂತ ಹೇಳ್ಬಿಟ್ಟು ಆತನ ಹೆಸರು, ಆತ ಒಂದು ವಿಡಿಯೋ ಮಾಡಿದ್ದಾನೆ ಸ್ಪಾಟ್ ಇಂದ, ನಾನು ನೋಡಿದೆ ಅದನ್ನ. ಅದರಲ್ಲಿ ಆತ ಒಂದು ಆರೋಪವನ್ನು ಮಾಡ್ತಾನೆ ಪೊಲೀಸ್ ಇಲಾಖೆಯ ಮೇಲೆ. ಏನು ಅಂತ ಹೇಳಿದ್ರೆ, ನಾವು ಪೊಲೀಸ್ ಠಾಣೆಗೆ ಫೋನ್ ಮಾಡಿ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಹೇಳುತ್ತೆ, ನೀವು ಹಿಟಾಚಿಯನ್ನ ತಗೊಂಡ್ಬಂದು ಪೊಲೀಸ್ ಸ್ಟೇಷನ್ ಮುಂದೆ ನಿಲ್ಸಿ ಅಂತ. ಇದು ಎಷ್ಟು ಹಾಸ್ಯಾಸ್ಪದವಾಗಿದೆ ಅಂತ ಹೇಳಿದ್ರೆ, ಕಳ್ಳರನ್ನ ಹಿಡ್ಕೊಂಡ್ ಕೊಡ್ತಿರೋದಲ್ಲದೆ ಕಳ್ಳನ್ ಕರ್ಕೊಂಡ್ಬಂದು ಸ್ಟೇಷನ್ಗೆ ಬಿಟ್ಟು ಹೋಗು ಅಂತ ಹೇಳಿದ್ರೆ ನೀವೇನಕ್ಕೆ ಇರೋದು? ಪೊಲೀಸ್ನವರು ಸಂಬಳ ಏನಕ್ಕೆ ತಗೋತಾ ಇದ್ದೀರಾ? ಹೌದು ನೋಡಿ, ಇದರಲ್ಲಿ RI ಹೇಳ್ತಾರ ಮಾತು ನನಗೆ, ನೋಡಿ ಸರ್ ಪೊಲೀಸರು ಹೇಳ್ತಾರೆ ಗಾಡಿ ತಂದ್ಕೊಡಿ ಅಂತ. ಅದು ಇಟಾಚಿ ರೋಡಲ್ಲಿ ಹೋಗೋದಿಲ್ಲ, ಅದಕ್ಕೊಂದು ಲಾರಿ ತರಬೇಕು, ಲಾರಿಗೆ ಲೋಡ್ ಮಾಡಬೇಕು, ಬಹಳಷ್ಟು ಸಮಯ ಬಹಳಷ್ಟು ಸಮಯ ಹಿಡಿಯುತ್ತೆ. ಒಂದು ಹಿಟಾಚಿನ ಬಹಳಷ್ಟು ಖರ್ಚು ಆಗುತ್ತೆ. ಹೌದು, ಒಂದು ಹಿಟಾಚಿ ಜವಾಬ್ದಾರಿ ನಾನು ಹೇಳೋದು ಈ ಮೈನ್ಸ್ ಅಂಡ್ ಜುವಾಲಜಿ ಅವರು ಮತ್ತೆ ಪೊಲೀಸ್ ಇಲಾಖೆ ಮತ್ತೆ ರೆವಿನ್ಯೂ ಕಂದಾಯ ಇಲಾಖೆ, 3 ಇಲಾಖೆಯವರು ಮಾಡ್ಬೇಕಾಗಿತ್ತು ಅದನ್ನ ವ್ಯವಸ್ಥಿತವಾಗಿ. ಅಲ್ಲಿರುವಂತ ಕಳ್ಳರಿಗೆ ಸಮಯವನ್ನ ಕೊಟ್ಟು ಅಲ್ಲಿಂದ ಪರಾರಿಯಾಗೋದಕ್ಕೆ ಮೈನ್ಸ್ ಅಂಡ್ ಜ್ಯುವೆಲರೀಸ್ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಅಥವಾ ತಾಲೂಕು ಆಡಳಿತದ ಅಧಿಕಾರಿಗಳಾಗಿರ್ಬೋದು, ವ್ಯವಸ್ಥಿತವಾಗಿ ಒಂದು ಸಂಚನ್ನ ರೂಪಿಸಿ ಕಳ್ಳರನ್ನ ಅಲ್ಲಿಂದ ಓಡೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ನೇರವಾಗಿ ಹೇಳ್ತಾ ಇದ್ದೀರಾ? ಹೌದೌದು, ನನಗೆ 100% ಅದು ಅನುಮಾನ 3 ಇಲಾಖೆ ಮೇಲೂ ಮೂಡಿದೆ. ನಂತರ ನಾನೇನ್ ಮಾಡ್ತೀನಿ, ಇದೆಲ್ಲ ಗಮನಕ್ಕೆ ಬಂದಾಗ ಅವರೇ ಕೊಡ್ತಾರೆ, FIR ಆಗುತ್ತೆ ಬೆಳಗ್ಗೆ.
FIR ಯಾರ ಮೇಲೆ ಆಗುತ್ತೆ? ಅನ್ನೋನ್ ಪರ್ಸನ್ ಮೇಲೆ ಆಗುತ್ತೆ. ಹೌದು, ಅನ್ನೋನ್ ಪರ್ಸನ್ ಮೇಲೆ ಆಗುತ್ತೆ. ಅನ್ನೋನ್ ಪರ್ಸನ್ ಅಲ್ಲ, ಅನ್ನೋನ್ ವೆಹಿಕಲ್. ಅನ್ನೋನ್ ವೆಹಿಕಲ್ ಇಲ್ಲ, ಅನ್ನೋನ್ ಪರ್ಸನ್ A1, ಅನ್ನೋನ್ ಪರ್ಸನ್ ಕಾಮನ್ ಮ್ಯಾನ್ ಮೇಲ್. ಓಕೆ, ಅದು ಮಾಡ್ತಾರೆ. ಸರಿ, ನಾನು ಏನ್ ಮಾಡ್ತೀನಿ, ಬೇಜಾರಾಗಿ ನಾನು ಲೋಕಾಯುಕ್ತ SP ಅವ್ರ ಹತ್ರ ಹೋಗ್ತೀನಿ. ಸರಿ, ಹಿಂಗಾಗಿದೆ ಈ 3, ಯಾಕಂದ್ರೆ ಶನಿವಾರ ರಜೆ ಇರುತ್ತೆ, ಭಾನುವಾರ ರಜೆ ಇರುತ್ತೆ, ಸೋಮವಾರ ಹೋಗ್ತೀನಿ, ಹಿಂಗೆಲ್ಲ ಆಗಿದೆ ಅಂತ. ಅವರು ಫೋನ್ ಮಾಡಿ ಸರ್ಕಲ್ ಇನ್ಸ್ಪೆಕ್ಟರ್, ದಾಬಸ್ಪೇಟೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಅವರು ವಿಚಾರ ತಿಳಿಸ್ತಾರೆ. ನಮ್ಮ ಹತ್ರ ಬಂದಿದ್ದಾರೆ ಸಾಕ್ಷಿಗಳು. ನಾನೇನು ಪ್ರಶ್ನೆ ಅವ್ರ ಹತ್ರ ಏನ್ ಮನವಿ ಅಂದ್ರೆ, ಆಯ್ತು ಸಿಕ್ಕಿರೋ ಗಾಡಿ ಬಿಟ್ಬಿಟ್ರು ಸರ್ ಅವರು. ಸಿಕ್ಕಿರೋ ಗಾಡಿ ಸಾಕ್ಷಿ ಸಮೇತ ಸಿಕ್ಕಿರೋ ಗಾಡಿ ಬಿಟ್ಬಿಟ್ರು. ಪೊಲೀಸ್ ಇಲಾಖೆ, ಮೈನ್ಸ್ ಅಂಡ್ ಜ್ಯುವೆಲರಿ, ಕಂದಾಯ ಬಿಟ್ಬಿಟ್ರು. ಈಗ ಒಂದೇ ಅವಕಾಶ ಇರೋದು, ಅಲ್ಲಿ CCTV ಫುಟೇಜ್ ಇದಾವೆ. ನಮ್ಮ ಪ್ರಕಾರ 1,000 ಲೋಡ್ ಅಂತಾರೆ, ಎಷ್ಟರನ್ನ ಲೋಡ್ ಹೋಗಿರ್ಲಿ CCTV ಫುಟೇಜ್. ನಾನು ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನೋಡುವಂತ ವೀಕ್ಷಕರಿಗೆ. ಸೋಮಪುರ ಗ್ರಾಮ ಪಂಚಾಯಿತಿಯಿಂದ ಸುಮಾರು ಒಂದೊಂದು ಕ್ಯಾಮ್ರಾಗಳು 70,000 ರಿಂದ 80,000 ಬೆಲೆ ಬಾಳುವಂತಹ ಬಹಳ ದೊಡ್ಡ ಮಟ್ಟದ ಹೈ ಕ್ವಾಲಿಟಿ ಇರುವಂತಹ ಕ್ಯಾಮ್ರಾಗಳನ್ನ ದಾಬಸ್ಪೇಟೆಯ ಪೊಲೀಸ್ ಸ್ಟೇಷನ್ಗೆ ಕೊಡಿಸಿದ್ದಾರೆ. ಅಲ್ಲಿ ಯಾವುದೇ ವೆಹಿಕಲ್ಲು ಸಂಚಾರ ಮಾಡಿದ್ರು ಕೂಡ ಏನಾನ ನೋಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬಹಳ ಕ್ಲಾರಿಟಿ ಇರುವಂತಹ ದೃಶ್ಯಗಳು ಸಹ ಕಾಣಿಸುತ್ತೆ. ಆಮೇಲೆ ಸಾಲದಕ್ಕೆ ದಾಬಸ್ಪೇಟೆ ಸ್ಟೇಷನಲ್ಲಿ, ನಮ್ಮ ನೆಲಮಂಗಲ ಪೊಲೀಸ್ ಸ್ಟೇಷನ್ನಲ್ಲಿ ಇಲ್ಲದಿರುವಂತಹ ಆ CCTVಯ ಸೌಲಭ್ಯಗಳು ಇವೆ ಅಲ್ಲಿ. ಇಷ್ಟೆಲ್ಲ ಇದ್ರೂ ಕೂಡ ಅಲ್ಲಿನ ಈ ಮಣ್ಣಿನ ಕಳ್ಳತನ ಆಗಿರುವಂತಹ ವಾಹನಗಳ ಚಲನವಲನಗಳನ್ನು ಇದುವರೆಗೂ ಕಂಡುಹಿಡಿಯಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ಬಹಳ ನಾಚಿಕೆಗೇಡಿನ ಸಂಗತಿ. ಸರ್, ನಾನೊಂದು ದೂರ್ ಕೊಡ್ತೀನಿ. ಯಾರಿಗೆ? ಸರ್ಕಲ್ ಇನ್ಸ್ಪೆಕ್ಟರ್ ದೂರ್ ಕೊಡ್ತೀನಿ, DYSP ದೂರ್ ಕೊಡ್ತೀನಿ, ತಹಸೀಲ್ದಾರ್ ಕೊಡ್ತೀನಿ, ಅಡಿಷನಲ್ SP ಕೊಡ್ತೀನಿ, ಮತ್ತೆ ಲೋಕಾಯುಕ್ತ ಕೊಡ್ತೀನಿ, ಮತ್ತೆ DC ಮೇಡಮ್ಗೂ ಕೊಡ್ತೀನಿ. ಈ ಪೊಲೀಸ್ ಸ್ಟೇಷನ್ಗೆ ಕೊಡೋ ದೂರಲ್ಲಿ ನಾನು ಸಂಕ್ಷಿಪ್ತ ಬರಿತೀನಿ. ಎಲ್ಲೆಲ್ಲಿ ಫೋಟೋ CCTV ಅಳವಡಿಸಿದರೆ ದಾರಿಲಿ ಫೋಟೋ ಹೊಡೆದಿ ಪ್ರಿಂಟ್ ಹಾಕ್ಸಿ ಕೊಡ್ತೀನಿ. ಅವ್ರಿಗೆ ಮಾಹಿತಿ ಸುಲಭ, ಈಸಿ ಆಗ್ಲಿ ಅಂತ. ನೀವು ಅದನ್ನು ಅವ್ರಿಗೆ ಅನುಕೂಲ ಮಾಡಿಕೊಡ್ತೀರಾ? ಅದನ್ನು ಮಾಡ್ತೀನಿ. ರೇಣುಕಾ ಬಾರು, ಮತ್ತೆ ಇಲ್ಲಿ ಬೇಕ್ರಿ, ಮತ್ತೆ ಶಿವಗಂಗೆ ಸರ್ಕಲ್, ದಾಬಸ್ಪೇಟೆ ಸರ್ಕಲ್ ಎಲ್ಲ ಫೋಟೋ ಸಮೇತ ಕೊಡ್ತೀನಿ ಸರ್. ಇಲ್ಲಿ ಈ ಆಯಕಟ್ಟು ಜಾಗಗಳಲ್ಲಿ. ಆಮೇಲೆ ತಮ್ಮ ಇಲಾಖೆ CCTVಗಳೇ ಇದಾವೆ, ಇಮಿಡಿಯೇಟ್ ಆಗಿ ನೋಡಿ. ಅವ್ರು ಏನ್ ಹೇಳ್ತಾರೆ, ಪೊಲೀಸರೊಬ್ರು ನಾನು ಫೋನ್ ಮಾಡಿ ಕೇಳಿದಾಗ, ಸರ್ ಗಾಡಿಗಳು ಹೋಗಿರೋದು ಖಂಡಿತ ಅಲ್ಲಿ ರೂಟಿ ಆಗಿದೆ, ಅದ್ರಲ್ಲಿ ಏನ್ 2 ಮಾತಿಲ್ಲ, ಗಾಡಿಗಳು ಕಾಣ್ತಿದ್ದಾವೆ, ಬಟ್ ನಂಬರ್ ಕಾಣ್ತಿಲ್ಲ ಅಂದ್ರೆ ನಿಮ್ ಇಲಾಖೆಯಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಲಾಖೆ, ನಿಮ್ಮ ಪೊಲೀಸ್ ಇಲಾಖೆ ಒಂದು CCTV ಫುಟೇಜ್. ಸರ್, ಇಲಾಖೆ ಅಲ್ಲ, ಸೋಮಪುರ ಗ್ರಾಮ ಪಂಚಾಯತಿಯಿಂದ ಕೊಟ್ಟಿರೋದು. ಆ CCTV ಫುಟೇಜ್ ನಲ್ಲಿ ವೆಹಿಕಲ್ ನಂಬರ್ಗಳು ಕ್ಲಿಯರ್ ಆಗಿ ಕಾಣಿಸ್ಬೇಕು ಅನ್ನೋ ಒಂದು ಬೇಡಿಕೆ ಇಟ್ಕೊಂಡೆ ಆ ದುಬಾರಿ ಮುಟ್ಟದ ಒಂದು HD ಅಂದ್ರೆ ಹೈ ಡೆಫಿನೇಷನ್ ಕ್ಯಾಮ್ರಾಗಳನ್ನ ಅಷ್ಟು 70 ಅಥವಾ 80,000 ಬೆಲೆ ಬಾಳುವಂತ ಒಂದೊಂದು ಕ್ಯಾಮ್ರಾ ಹೇಳ್ತಿರೋದು ನಾನು. ಒಂದು ಕ್ಯಾಮ್ರಾ 70,000 ರಿಂದ 80,000. ಆ ಕ್ಯಾಮ್ರಾಗಳನ್ನ ಸೋಮಪುರ ಗ್ರಾಮ ಪಂಚಾಯತಿ ವತಿಯಿಂದ ಅವ್ರಿಗೆ ಕೊಟ್ಟಿದ್ದಾರೆ. ಹೌದು. ಹೆಂಗೆ ನಂಬರ್ ಕಾಣೋದಿಲ್ಲ, ಹೆಂಗೆ ವಾಹನ ಗೊತ್ತಾಗೋದಿಲ್ಲ, ಬೇರೆದೆಲ್ಲ ಈಗಾಗಲೇ ನಾವು ಸಾಕಷ್ಟು CCTV ಫುಟೇಜ್ಗಳನ್ನ ಅಲ್ಲಾಗಿರುವಂಥ ಅಪಘಾತಗಳ ವಿಡಿಯೋಗಳನ್ನ ತಗೊಂಡು ನಾವು ಸಹ ಸುದ್ದಿಗಳನ್ನ ಬಿತ್ತಾರ ಮಾಡಿದ್ವಿ. ಎಷ್ಟು ಕ್ಲಿಯರ್ ಆಗಿ ಕಾಣುತ್ತೆ, ಈಗ ಯಾಕೆ ಕಾಣಿಸ್ತಿಲ್ಲ? ಹೌದು ನೋಡಿ, 10ನೇ ತಾರೀಕು ಈ ಇನ್ಸಿಡೆಂಟ್ ನಡೆದಿರೋದು. ಇವರೆಲ್ಲ ಅಧಿಕಾರಿಗಳು ಬಂದಿರೋದು 10ನೇ ತಾರೀಕು. ಇವತ್ತು 18ನೇ ತಾರೀಕು, 8 ದಿನ ಆಗಿದೆ. ನಮ್ಗೆ ಯಾವುದೇ ಮಾಹಿತಿ ಇಲ್ಲ. ಎಷ್ಟು ಗಾಡಿ ಸೀಸ್ ಮಾಡಿದ್ದಾರೆ, ಯಾವ ಗಾಡಿ ಸೀಸ್ ಮಾಡಿದ್ದಾರೆ, ಯಾವ ಆರೋಪಿನ ಅರೆಸ್ಟ್ ಮಾಡಿದ್ದಾರೆ, ಏನೂ ಮಾಹಿತಿ ಇಲ್ಲ. ನಾನ್ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಒಂದ್ಸತಿ ಫೋನ್ ಮಾಡಿ ಕೇಳಿದ್ರೆ, ನಿಮ್ಮ ದೂರನ್ನ ನಾವು ಕನ್ಸಿಡರ್ ಮಾಡಿಲ್ಲ ಅಂತಾರೆ. ಯಾಕೆ ಸರ್ ಕನ್ಸಿಡರ್ ಮಾಡಿಲ್ಲ ಅಂದ್ರೆ, ಇಲ್ಲ ಅದು ಗೌರ್ಮೆಂಟ್ ಜಾಗ, ಸರ್ಕಾರಿ ಅಧಿಕಾರಿಗಳು ಕೊಟ್ಟಿದ್ರೆ ಅದ್ರ ಮೇಲೆ FIR ಆಗಿದೆ. ಒಂದ್ಸತಿ FIR ಆದ್ಮೇಲೆ ಮತ್ತೆ ದೂರ್ ತಗೊಳಕ್ ಆಗೋದಿಲ್ಲ. ನಾನು ಅವ್ರಿಗೆ ಹೇಳ್ತೀನಿ, ಸರ್ ದೂರ್ ಅಂತ ಆದ್ರೂ ತಗೊಳ್ಳಿ, ಅಥವಾ ಮಾಹಿತಿ ಅಂತ ಆದ್ರೂ ತಗೊಳ್ಳಿ, ಇನ್ಫಾರ್ಮೇಶನ್ ಅಂತ ತಗೊಳ್ಳಿ ಅಂತ ಅದು ರಿಕ್ವೆಸ್ಟ್ ಮಾಡ್ತೀನಿ. ಬಿಡಿ, ನಿಮ್ಗೆ ಯಾಕೆ ಇದಿಷ್ಟು ಪರ್ಸನಲ್ ಇಂಟ್ರೆಸ್ಟ್, ನಿಮ್ಗೆ ಯಾಕೆ, ನಾವು ಮಾಡ್ತೀವಿ ಬಿಡಿ, ನೀವ್ ಅದನ್ನ ಹೇಳ್ಬೇಡಿ, ನೀವ್ ಇಂಟರ್ಫಿರೆನ್ಸ್ ಆಗ್ಬೇಡಿ ಅಂದ್ರು. ನಾನ್ ಬಿಟ್ಬಿಟ್ಟೆ. ಇವತ್ತು 8 ದಿವಸ ಆಗಿದೆ ಸರ್. ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆ ಮೇಲೆ ಎಷ್ಟು ಗೌರವ, ಎಷ್ಟು ನಂಬಿಕೆ ಇದೆ ಅಂದ್ರೆ, ಕೆಲವು ಪ್ರಕರಣಗಳನ್ನ ಎಷ್ಟು ನೀಟಾಗಿ ಬೇಧಿಸಿದ್ದಾರೆ ಅಂದ್ರೆ, ಇವ್ರು 1 hour ಸಾಕಾಯ್ತು ಸರ್. CCTV ಫುಟೇಜ್, ಎಷ್ಟು ಗಾಡಿ ಹೋಗಿದೆ, ಯಾವ ಇಟಾಚಿ, ಯಾವ JCB. ಸರ್ ನೋಡಿ, ಇದು ಅಲ್ಲಿ ಮಣ್ಣನ್ನ ಕಳತನ ಮಾಡಿ ಬೇರೆ ಕಡೆ ತಗೊಂಡೋಗಿರೋದು ನಮಗೆ ಮಾಹಿತಿ ಇದೆ. ಅದು ಯಾರು ತಗೊಂಡೋಗಿದ್ದಾರೆ, ಏನು, ಎಲ್ಲಿಗೆ ಬಿಟ್ಟಿದ್ದಾರೆ, ಎಲ್ಲವೂ ಕೂಡ ನಮಗೆ ಮಾಹಿತಿ ಇದೆ. ಆದರೆ ಗಾಳಿಯಲ್ಲಿ ಗುಂಡಾರಿಸೋ ಕೆಲಸ ಬೇಡ ಅಂತ ನಾವು ಅದಕ್ಕೆ ತಕ್ಕ ಒಂದು ಏನು ಸಾಕ್ಷಿಗಳು ಅಂತ ಹೇಳ್ತೀವಿ, ಅದು ನಮ್ಮ ಕೈಗೆ ಸೇರೋವರೆಗೂ ನಾವು ಅದನ್ನು ಎಲ್ಲೂ ಮಾತಾಡೋಕ್ಕೆ ಹೋಗೋದಿಲ್ಲ. ಒಟ್ಟು ಈಗ ಏನು ಹೇಳೋದು ಅಂತ ಹೇಳಿದ್ರೆ, ಇದನ್ನು ಭೇದಿಸಬೇಕು, ಇದಕ್ಕೆ ಒಂದು ನ್ಯಾಯ ಒದಗಿಸ್ಬೇಕು ಅಂತ ತೀರ್ಮಾನ ಪೊಲೀಸ್ ಇಲಾಖೆ ಮಾಡುತ್ತೆ ಅನ್ನೋದಾದರೆ ಬಹಳ ದೊಡ್ಡ ವಿಚಾರ ಅಲ್ವೇ ಅಲ್ಲ. ಆದರೆ ಸರ್ಕಾರಿ ಜಾಗದ ವಿಚಾರದಲ್ಲಿ ಬಹುತೇಕ ರಾಜಕೀಯ ವ್ಯಕ್ತಿಗಳ ಕೈವಾಡನೇ ಇದ್ದು, ಅದರಲ್ಲಿ ಸಾಲದಕ್ಕೆ ಬೇರೆ ಬೇರೆ
ರೀತಿಯ ಒಂದು ವಿಚಾರಗಳು ಸೇರ್ಕೊಂಡಿದ್ದಾವೆ ಮತ್ತು ಬೇರೆ ಬೇರೆ ವ್ಯಕ್ತಿಗಳು. ಅದನ್ನು ನಾನು ಹೆಸರು ಸಮೇತ ಹೇಳಬಲ್ಲೆ, ಆದರೆ ನಾನು ಹೆಸರು ಹೇಳಿದ್ರೆ ದಾಖಲೆ ಕೊಡಬೇಕಾಗುತ್ತೆ. ಸೊ ಆ ದಾಖಲೆಗಳು ಕೈಗೆ ಸೇರೋವರೆಗೂ ನಾನು ಅವ್ರ ಹೆಸರುಗಳನ್ನು ಹೇಳಲ್ಲ. ಮುಂದಿನ ದಿನಗಳಲ್ಲಿ ಅದು ಖಂಡಿತವಾಗ್ಲೂ ಹೇಳ್ತೀನಿ. ಆದರೆ ಈ ರಾಜಕೀಯ ಒತ್ತಡಗಳಿಗೆ ಮಣಿದು ಇವತ್ತು ನೆಲಮಂಗಲ ತಾಲೂಕಿನಲ್ಲಿ ನಾಟ್ ಓನ್ಲಿ ಪೊಲೀಸ್ ಸ್ಟೇಷನ್, ನಾನು ಬರೀ ಪೊಲೀಸ್ ಸ್ಟೇಷನ್ ಅಂತ ನಾನು ಹೇಳೋದಿಲ್ಲ, ಈ ನೆಲಮಂಗಲ ತಾಲೂಕಿನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ರಾಜಕೀಯ ವ್ಯಕ್ತಿಗಳ ಚೇಲಾಗಳ ಅಬ್ಬರ ಜಾಸ್ತಿ ಆಗಿದೆ. ಆ ಚೇಲಾಗಳ ಅಬ್ಬರಕ್ಕೆ ಇಲ್ಲಿನ ಅಧಿಕಾರಿಗಳು ಕುಣಿತಾ ಇದ್ದಾರೆ, ಅಷ್ಟೇ ಸರ್ ವ್ಯತ್ಯಾಸ ಇಲ್ಲಿ. ಹೌದು, ಇದು ಸಮಗ್ರ ತನಿಖೆ ಆಗಿ ಇವ್ರು ಏನ್ ಕೊಡ್ತಾರೋ ಕೊಡ್ಲಿ ಸರ್. ನಾನು ಹೇಳೋದು ಹಿರಿಯ ಅಧಿಕಾರಿಗಳಿಗೆ ಸಮಗ್ರ ತನಿಖೆ ಆಗ್ಬೇಕು. VI ಮತ್ತೆ ಮೈಸನ್ ಜುವಾಲಜಿ ಅವರು ಮತ್ತೆ ಪೊಲೀಸ್ ಯಾರ್ಯಾರು ಹೋಗಿ ಅಟೆಂಡ್ ಮಾಡಿದ್ರು ಅವ್ರೆಲ್ಲರದ್ದು ಕಾಲ್ ಲಿಸ್ಟ್ ತೆಗಿಸ್ಬೇಕು. ಅವ್ರು ಯಾರ್ಯಾರು ಫೋನ್ ಹೋಗಿದೆ ಅವತ್ತು, ಯಾರ್ಯಾರು ಮಾಹಿತಿ ಕೊಟ್ಟಿದ್ದಾರೆ, ಅಲ್ಲಿಂದ ಇಟಾಚಿ ಹೋಗ್ಲಿಕ್ಕೆ ಇಷ್ಟು ಜನನೇ ಕಾರಣ. ಇವರೇ ಮಾಹಿತಿ ಕೊಟ್ಟಿರ್ತಾರೆ ಅವ್ರದೆಲ್ಲ ದೊಡ್ಡ ಮಟ್ಟದಲ್ಲಿ ಒಂದು ಲೋಕಾಯುಕ್ತಕ್ಕೆ ಒಂದು ರಿಟರ್ನ್ ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದ ಒಂದು ತೀವ್ರತವಾಗಿ ಒಂದು ತನಿಖೆ ಆದ್ರೆ ಮಾತ್ರ ನೀವ್ ಹೇಳ್ದಂಗೆ ಯಾರ್ಯಾರು ಕೈವಾಡ ಇದೆ, ಯಾರ್ಯಾರು ಪ್ರಭಾವಿಗಳು ಫೋನ್ ಮಾಡಿದ್ದಾರೆ, ಯಾವ್ಯಾವ ಪ್ರಭಾವಿಗಳಿಗೆ ಇವ್ರು ಫೋನ್ ಮಾಡಿದ್ದಾರೆ, ಏನು ಅನ್ನೋದು ಸಂಕ್ಷಿಪ್ತ ಗೊತ್ತಾಗಬೇಕು. ಅಂದ್ರೆ ಒಂದು ಲೋಕಾಯುಕ್ತ ತನಿಖೆ ಸಮಗ್ರವಾಗಿ ಆಗ್ಬೇಕು. ಎಲ್ಲ ಅಧಿಕಾರಿಗಳ ಮೇಲೆ ಆದಾಗ ಮಾತ್ರ ಇದಕ್ಕೆ ಒಂದು ಅಂತ್ಯ ಕಾಣಕ್ ಸಾಧ್ಯ. ಇಲ್ಲ ಅಂದ್ರೆ ಇವ್ರು ಯಾರ ಮೇಲೆ FIR ಮಾಡ್ತಾರೋ, ಯಾರನ್ನ ತರ್ತಾರೋ, ಯಾವ ಗಾಡಿ ಸೀಸ್ ಮಾಡ್ತಾರೋ, ನಮಗಂತೂ ಇವ್ರ ಮೇಲೆ ನಂಬಿಕೆನೇ ಇಲ್ಲ ಸರ್. ಸರ್, ಈಗ ಒಟ್ಟಾರೆಯಾಗಿ ಕೊನೆಯದಾಗಿ ಹೇಳೋದಾದ್ರೆ ಒಂದೇ ಮಾತಲ್ಲಿ ಈ ವಿಚಾರವಾಗಿ ನಿಮ್ಮ ಕಾನೂನು ಹೋರಾಟ ಹೇಗಿರುತ್ತೆ? ನಾನು ಕಾಯ್ತಾ ಇದ್ದೀನಿ ಯಾವ ಗಾಡಿ ಸೀಸ್ ಮಾಡ್ತಾರೆ ಮತ್ತೆ ಯಾರ್ಯಾರನ್ನ ಆರೋಪಿಗಳನ್ನ ಮಾಡ್ತಾರೆ ಅಂತ ಕಾಯ್ತಾ ಇದ್ದೀನಿ. ತಮಗೂ ತಾವು ಹೇಳ್ದಂಗೆ ಎಲ್ಲಾರ್ಗೂ ಅಲ್ಲಿರೋ ಎಲ್ಲಾ ಸಾಮಾನ್ಯ ಜನಕ್ಕೂ ಒಂದು ಗಮನದಲ್ಲಿ ಇದೆ, ಯಾರ್ಯಾರು ಏನೇನು ಅಲ್ಲಿ ಭೂ ಕಳ್ಳರು ಯಾರಿದ್ದಾರೆ, ಮೈನಿಂಗ್ ಮಾಡೋರು ಯಾರಿದ್ದಾರೆ, ಅದೆಲ್ಲ ಸಹಜವಾಗಿ ಗೊತ್ತಿರುತ್ತೆ. ಹೌದು, ನಮ್ಗೆ ಅವರು ಪೊಲೀಸ್ನವರು ಮಾಡೋ FIR, ಪೊಲೀಸ್ನವರು ಸೀಸ್ ಮಾಡೋ ಗಾಡಿಗಳು ಮತ್ತೆ ಆ ವ್ಯಕ್ತಿಗಳು ಸಮಾಧಾನ ಆಗ್ಲಿಲ್ಲ ಅಂದ್ರೆ ನಾನು ಮುಂದಿನ ದಿನಗಳಲ್ಲಿ DYSP ಅವ್ರಿಗೂ ಮನವಿ ಮಾಡ್ತೀನಿ. ಅಲ್ಲ, ಈಗಾಗಲೇ ಮಾಡಿದಿರಲ್ಲ, DYSP ಮಾಡಿದೀರಾ, DC ಮಾಡಿದೀರಾ, ಕಂಪ್ಲೇಂಟ್ ಕೊಡ್ತೀನಿ. ಈ ತನಿಖೆ ಸರಿಯಾಗಿ ಆಗಿಲ್ಲ, ಈ ಒತ್ತಡಕ್ಕೆ ಮಣಿದಿದ್ದಾರೆ, ಇದನ್ನ ಕಂಪ್ಲೀಟ್ ಆಗಿ ಆಗ್ಬೇಕು ಅಂತ ನಾನು ಉಪಲೋಕಾಯುಕ್ತರು ವೀರಪ್ಪ ಸಾಹೇಬ್ರನ್ನ ಮೊನ್ನೆ 4 ದಿವಸದ ಮುಂಚೆ ನಾನು ಭೇಟಿ ಮಾಡಿದ್ದೆ. ಅವ್ರಿಗೆಲ್ಲಾ ಮಾಹಿತಿ ಕೊಟ್ಟಿದ್ದೀನಿ. ಆಯ್ತು, ಎಲ್ಲಾರ ಮೇಲೂ ಕಂಪ್ಲೇಂಟ್ ಕೊಡಿ, ನಾವ್ ಆಕ್ಷನ್ ತಗೊಂತೀವಿ ಅಂತ ಹೇಳಿದ್ದಾರೆ. ಸೋಮವಾರದವರೆಗೂ ನೋಡ್ತೀನಿ. ಸೋಮವಾರದಲ್ಲಿ ಇವ್ರು ಯಾರ್ಯಾರು ಆರೋಪಿಗಳನ್ನ ಬಂಧನೆ ಮಾಡ್ತಾರೆ, ಯಾರ್ಯಾರು ಯಾವ್ಯಾವ ಗಾಡಿಗಳನ್ನ ಸೀಸ್ ಮಾಡ್ತಾರೆ. ಈಗ ನಿಮ್ ಪ್ರಕಾರ 500 ಲೋಡ್ ಅಂದ್ರೂ ಸರ್, ಒಂದ್ ಇಟಾಚಿ, ಒಂದು JCB ನ, ಒಂದು ಟಿಪ್ಪರ್ನ ಇವ್ರು ಸೀಸ್ ಮಾಡಿದ್ರೆ, ಒಂದು ಇಟಾಚಿ, ಒಂದು ಟಿಪ್ಪರ್ 500 ಗಾಡಿ 500 ಟ್ರಿಪ್ ಮಾಡ್ಬೇಕು ಅಂದ್ರೆ ಎಷ್ಟು ದಿವಸ ಬೇಕು? ಇಲ್ಲ, ಇಲ್ಲಿ ಸಾಕಷ್ಟು ವಾಹನಗಳ ಸಂಚಾರ ಕೂಡ ಇದೆ. ಆಮೇಲೆ 300 ಅಥವಾ 200 ಅಥವಾ 100 ಅದರ ಏನೇ ಅಂಕಿಅಂಶ ಇರ್ಬೋದು, ಅದನ್ನ ಅಲ್ಲಿಂದ ವರ್ಗಾವಣೆ ಮಾಡಬೇಕು ಬೇರೆ ಕಡೆ, ಅಂದ್ರೆ ಬೇರೆ ಜಾಗಗಳಿಗೆ ಅದು ಮಣ್ಣು ತಗೊಂಡೋಗ್ಬೇಕು ಅಂತ ಹೇಳಿದ್ರೆ ಇದು ಕೇವಲ 24 ಗಂಟೆ ಅಥವಾ 1 ದಿವಸ 2 ದಿವಸಕ್ಕೆ ಆಗಿರುವಂತಹ ಕಳ್ಳತನ ಪ್ರಕರಣ ಅಲ್ಲ. ಸತತವಾಗಿ ವಾರ 15 ದಿವಸಗಳಿಂದ ನಡೀತಾ ಇರುವಂತಹ ಈ ಮಣ್ಣಿನ ಕಳ್ಳತನದ ವಿಚಾರ ಇದು. ಇನ್ನೊಂದೇನಂದ್ರೆ ಈ ನೋಡಿ, ಯಾವ್ದಾದ್ರು ವೆಹಿಕಲ್ ಒಂದು ಪರ್ಮಿಟ್ ಇಲ್ದಿರ ರಾಯಲ್ಟಿ ಕಟ್ತಿರ ಗಾಡಿ ಬರ್ತಾ ಇದ್ರೆ, ಮಣ್ಣು ತುಂಬಿಕೊಂಡು ಅಥವಾ ಏನ್ ಕಲ್ಲು ತುಂಬಿಕೊಂಡು ಏನ್ ಬರ್ತಿದ್ರು DMG ಹಿಡಿದ್ರೆ ಲಕ್ಷಗಟ್ಲೆ ಫೈನ್ ಹಾಕ್ತಾರೆ. ಹೌದಲ್ಲ? ಇದು ಸರ್ಕಾರಿ ಜಾಗ, ಕಾನೂನು ಬಾಹಿರವಾಗಿ ಮಣ್ಣು ತೆಗೆದಿದ್ದಾರೆ. ಎಷ್ಟು ಮೆಟ್ರಿಕ್ ಮಣ್ಣು ತೆಗೆದಿದ್ದಾರೆ ಅಷ್ಟಕ್ಕೂ ರಾಯಲ್ಟಿ, ಪೆನಾಲ್ಟಿ, ಅದರ್ ಪೆನಾಲ್ಟೀಸು ಎಲ್ಲವನ್ನು ಕಾನೂನಾತ್ಮಕವಾಗಿ ಮತ್ತೊಂದ್ಸತಿ ಅವರು ಡ್ರೋನ್ ಸರ್ವೆ ಮಾಡಿಸಿ ಎಷ್ಟು ಹೋಗಿದೆ ಅನ್ನೋದನ್ನು ಕೂಲಂಕುಷವಾಗಿ ಎಕ್ಸಾಕ್ಟ್ ಅಮೌಂಟ್ ನನ್ನ ಪ್ರಕಾರ ಅದಾಗಿರೋ 20 ಲಕ್ಷದವರೆಗೂ ಅವರು ಪೆನಾಲ್ಟಿ ಕಟ್ಟಿಸ್ಬೇಕಾಗ್ತದೆ. ನನ್ಗಿರೋ ಮಾಹಿತಿ, ನನ್ಗಿರೋ ನಾಲೆಡ್ಜ್ ಅಲ್ಲಿ ನಾನು ರಫ್ ಆಗಿ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ರು ಅಪ್ ಟು 20 lakhs 20 ಲಕ್ಷದವರೆಗೂ ಈ ಭೂ ಕಳ್ಳರು ಯಾರ್ಯಾರು ಇಲ್ಲಿಗಲ್ ಮೈನಿಂಗ್ ಮಾಡಿದ್ದಾರೆ ಅವರು ಕಟ್ಟಬೇಕಾಗತ್ತೆ. ಅವರು ಕಟ್ಟಿಸ್ಲಿಲ್ಲ ಅಂದ್ರೆ ನೀವು ಕಟ್ಟಿಸ್ತೀರಾ? ಖಂಡಿತ ಕಟ್ಟಿಸ್ತೀನಿ. ನಾವ್ ಯಾವುದೇ ಒತ್ತಡ ಬರ್ಲಿ, ಯಾವುದೇ ದಬ್ಬಾಳಿಕೆ ಬರ್ಲಿ, ಏನೇ ವಿಚಾರ ಬಂದ್ರು ನಾವ್ ಎದುರೋರಲ್ಲ. ಇದಕ್ಕೆ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಿ ಇದಕ್ ನ್ಯಾಯ ಸರ್. ಏನ್ ಗೊತ್ತಾ ಇದು ಆಗ್ತಾ ಇರೋದು, ಭೂಮಿ ತಾಯಿ ಅನ್ನೋದು ನಮ್ಮ ತಾಯಿಗೆ ಹೋಲಿಕೆ ಮಾಡ್ತೀವಿ. ಇಲ್ಲಿ ಏನಾಗಿದೆ, ಭೂಮಿ ತಾಯಿಯ ಒಡಲನ್ನ ಬಗಿತಾ ಇದ್ದಾರೆ. ಒಡಲ್ ಒಂದೇ ಬಗೀತಿಲ್ಲ ಇವ್ರು. ದುಡ್ಡು ಬೇಕಾ ಕಿಡ್ನಿ ಮಾರ್ಬೇಕು, ದುಡ್ಡು ಬೇಕಾ ಲಿವರ್ ಮಾರ್ಬೇಕು, ದುಡ್ಡು ಬೇಕಾ ಲಂಗ್ಸ್ ಮಾರ್ಬೇಕು.
ತಾಯಿ ಎಲ್ಲದಕ್ಕೂ ಸುಮ್ನಿರ್ತಾರಲ್ಲ, ಆ ತರ ಆಗಿದೆ ಸರ್. ನಾವೇನ್ ಸರ್ಕಾರಿ ಭೂಮಿ ತಾಯಿಯ ಅಂಗಾಂಗಗಳನ್ನ ಹೌದು ಮಾರಾಟ ಮಾಡ್ತಾ ಇದ್ದಾರೆ. ಒಂದೊಂದು ವಿಚಾರ ನೋಡಿ, ನಾವು ಸರ್ಕಾರದಿಂದ ಯಾವುದೇ ಸವಲತ್ತು ಪಡೆದವರಲ್ಲ, ಸರ್ಕಾರಿ ನೌಕರರಲ್ಲ, ಸರ್ಕಾರಿ ಸಂಬಳದಿಂದ ನಾವು ನಮ್ಮ ಕುಟುಂಬ ಅನ್ನ ತಿಂತಾ ಇಲ್ಲ. ಸರ್ಕಾರಿ ಸಂಬಳ ತಗೊಂಡಿರೋರ್ಗೆ ನಮ್ಗಿರೋಷ್ಟು ಆಕ್ರೋಶ, ನಮ್ಗಿರೋಷ್ಟು ನೋವು ಅವ್ರ ಮುಖದಲ್ಲಿ ಕಾಣ್ತಿಲ್ಲ. ಸರ್ ಕಾಣ್ತಿಲ್ಲ ಅಂತಂದ್ರೆ ನೋಡಿ, ಒಬ್ಬ ಅಧಿಕಾರಿ ತನ್ನ ಅಧಿಕಾರದ ಒಂದು ಏನಿದೆ ಅದನ್ನ ಬೇರೆ ಕಡೆ ವರ್ಗಾವಣೆ ಮಾಡ್ಕೊಂಡು ಅಧಿಕಾರವನ್ನ ಸ್ವೀಕಾರ ಮಾಡ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ಕಾಸು ಕೊಡ್ಬೇಕಲ್ಲ ಸರ್. ಹೌದು. ಮತ್ತೆ ಹೆಂಗ್ ಬರುತ್ತೆ ದುಡ್ಡು? ಈ ತರ ಈಗ ಏನ್ ಗೊತ್ತಾ, ಕೆರೆ ನೀರು ಕೆರೆಗೆ ಚೆಲ್ಲಿ, ಈ ತರ ಈ ಕಮಿಟ್ಮೆಂಟ್ಗಳನ್ನ ಯಾರು ಮಾಡ್ಕೊಂಡಿರ್ತಾರೆ ಅವ್ರ ಹತ್ರ ಇವ್ರು ಕಮಿಟ್ ಆಗೋದು ಆಯ್ತಾ. ಅಲ್ಲಿ ಬರುವಂತ ಹಣವನ್ನ ಹೂಡಿಕೆಗೆ ಆಗಿ ಅದನ್ನ ಸಂಗ್ರಹ ಮಾಡಿಕೊಂಡು ಇಲ್ಲಿಂದ ಬೇರೆ ಕಡೆ ಪೋಸ್ಟಿಂಗ್ ಆದಾಗ ಅಲ್ಲಿರೋ MLAಗೋ ಅಲ್ಲಿರೋ ಯಾರೋ ಒಬ್ಬ ವ್ಯಕ್ತಿಗೋ ಮಧ್ಯವರ್ತಿಗೋ ಇನ್ನೊಬ್ಬಂಗೋ ಕೊಟ್ಬಿಟ್ಟು ಇವರು ಅಲ್ಲಿ ಅಧಿಕಾರ ಸ್ವೀಕಾರ ಮಾಡಕ್ ದುಡ್ಡು ಬೇಕಲ್ಲ. ಹೌದೌದು. ಬಟ್ ನಾನೇನಂದ್ರೆ ನನ್ನ ಕೊನೆಯ ಒಂದು ಎಲ್ರಿಗೂ ರಿಕ್ವೆಸ್ಟ್ ಅಂದ್ರೆ, ಪೊಲೀಸ್ ಇಲಾಖೆಗೆ ನಮ್ಗೆ ಇವತ್ತು ಈ ಕ್ಷಣಕ್ಕೂ ಪೊಲೀಸ್, ಕರ್ನಾಟಕ ಪೊಲೀಸ್ ಮೇಲೆ ನಂಬಿಕೆ ಇದೆ, ಗೌರವ ಇದೆ. ದಯಮಾಡಿ ಯಾರು ತಪ್ಪಿತಸ್ಥರು, ಎಷ್ಟು ಗಾಡಿಗಳು ಓಡಾಡಿದಾವೆ ಅಷ್ಟನ್ನು ಸೀಸ್ ಮಾಡಿ, ಯಾರು ತಪ್ಪಿತಸ್ಥರು ಯಾವುದೇ ಮುಲಾಜಿಗೆ ಒಳಗಾಗದೆ ಅವ್ರನ್ನೆಲ್ಲ ಬಂಧನ ಮಾಡಿ, ಏನು ಇವ್ರ ಪೆನಾಲ್ಟಿ ಮೈನ್ಸನ್ ಜಿಯೋಲಜರ್ ರಿಕ್ವೆಸ್ಟ್ ಮಾಡೋದಷ್ಟೇ, ಏನ್ ಎಕ್ಸಾಕ್ಟ್ ಪೆನಾಲ್ಟಿ ಹಾಕಿ ಅಷ್ಟು ಕಟ್ಟಿ, ಮತ್ತೆ ಇನ್ನೊಬ್ರು ಒಂದಿಡೀ ಗೌರ್ಮೆಂಟ್ ಜಾಗದಲ್ಲಿ ಮಣ್ಣು ಮುಟ್ಲಿಕ್ಕೆ ಹೆದರ್ಬೇಕು ಸರ್. ಈಗ ನಿಮಗೆ ತಾರ್ಕಿಕ ಅಂತಿಕ್ ನಾನು ತಗೊಂಡೋಗಿ ಹೋಗ್ತೀನಿ. ನಿಮಗಿರುವಂತಹ ಆತ್ಮವಿಶ್ವಾಸ ಇಲಾಖೆಯ ಮೇಲೆ ನನಗಿಲ್ಲ. ಕಾರಣ, ನೆಲಮಂಗಲದ ರಾಜಕಾರಣವನ್ನು ಸತತ 3 ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ. ಈ ಒಂದು ನೆಲಮಂಗಲ ತಾಲೂಕಿನಲ್ಲಿ ಯಾವ ರೀತಿಯಾದಂತಹ ಅಧಿಕಾರಿಗಳ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ಅಥವಾ ಒತ್ತಡಗಳನ್ನು ಹೇರಿ ಕೆಲಸ ಮಾಡಿಸ್ತಾ ಇದ್ದಾರೆ. ಹೇಳಲಿಲ್ಲ, ಅವ್ರು ಹೇಳೋ ಮಾತನ್ನು ಕೇಳಲಿಲ್ಲ ಅಂತ ಹೇಳಿದ್ರೆ ಅವರ ಗತಿಯನ್ನು ಯಾವ ರೀತಿ ತಿರುಚಿ ಅವ್ರಿಗೆ ಅವರ ಯೋಗ್ಯತೆಗಳನ್ನು ತೋರಿಸಿದ್ದಾರೆ ಅನ್ನೋದನ್ನ ನನಗೆ ಈಗಾಗಲೇ ನೋಡ್ತಾ ಬಂದಿದ್ದೀನಿ. ಇಲ್ಲಿ ರಾಜಕೀಯ ವ್ಯವಸ್ಥೆನೇ ಸರಿ ಇಲ್ಲ, ರಾಜಕೀಯ ಒತ್ತಡಗಳಿಗೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಅಪೇಕ್ಷೆ, ನಿಮ್ಮ ಏನೇ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ತೀವಲ್ಲ, ಅದೇನೇ ಇದ್ರೂ ಕೂಡ ಅದು ನನ್ನ ಪ್ರಕಾರ ಆಗೋದು ಬಹಳಷ್ಟು ಬಹುತೇಕ ಕಮ್ಮಿ ಅಂತ ಅನ್ಕೊಂಡಿದ್ದೀನಿ. ಆದರೂ ಕೂಡ ನಿಮ್ಮ ಈ ಒಂದು ಆತ್ಮವಿಶ್ವಾಸ, ನಿಮ್ಮ ಈ ಧೈರ್ಯಕ್ಕೆ ನಾವು ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀವಿ. ನಿಮ್ಮ ಹೋರಾಟಕ್ಕೆ ವಿಚಾರ ಹೇಳ್ತೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅವರು ನಮಗೆ ಕೊಟ್ಟಿರೋ ಸಂವಿಧಾನದಲ್ಲಿ ಯಾವುದೇ ಅಧಿಕಾರಿಗಳನ್ನ, ಯಾವುದೇ ಸಾಮಾನ್ಯ ಮನುಷ್ಯ ಯಾವುದೇ ಹಂತದಲ್ಲೂ ಪ್ರಶ್ನೆ ಮಾಡೋ ಅಧಿಕಾರ ಕೊಟ್ಟಿದ್ದಾರೆ. ಆ ಒಂದು ಅಧಿಕಾರ ಸಾಕು. ಪೊಲೀಸ್ ಇಲಾಖೆ ಈ ಹಂತದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಸರ್, ನಾವು ಇಷ್ಟೊತ್ತು ಮಾತಾಡ್ತಿರೋದು ಸಂವಿಧಾನದ ಅಡಿಯಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತೆ ವಾಕ್ ಸ್ವಾತಂತ್ರ್ಯದ ಅಡಿಯಲ್ಲೇ ಮಾತಾಡ್ತಾ ಇರೋದು. ನಾವು ಆ ಒಂದು ಅಧಿಕಾರದಲ್ಲೇ ಪ್ರಶ್ನೆಗಳನ್ನ ಮಾಡ್ತಿರೋದು. ಇಲ್ಲಿ ಯಾರೂ ಸಹ ಪ್ರಶ್ನಾತೀತರಲ್ಲ. ಪಬ್ಲಿಕ್ ಸರ್ವೆಂಟ್ಗಳಾಗಿ ಕೆಲಸ ಮಾಡುವಂತವ್ರು ಪಬ್ಲಿಕ್ ಮೇಲೆ ದಬ್ಬಾಳಿಕೆ, ದೌರ್ಜನ್ಯಗಳನ್ನ ಮಾಡ್ತಾ ಇದ್ರು. ನಾವು ಹೇಗೆ ಸರ್ ನೋಡ್ಕೊಂಡು ಕುಂತೋಗ್ಬೇಕು? ಹೌದು ಹೌದು. ಆಮೇಲೆ ಇದೊಂದೇ ಅಲ್ಲ, ನೀವು ಇದೊಂದೇ ವಿಚಾರ ಅಲ್ಲ ಸರ್, ಇದು ಆರಂಭ. ಅಂತ್ಯ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಸುಮಾರು ಬಗೆದು ಬಿಟ್ಟಿದೆ. ಯಾವ ಕೆರೆ ಬಿಟ್ಟಿಲ್ಲ, ಸುಮಾರು ಕೆರೆ ಬಿಟ್ಟಿಲ್ಲ, ಸುಮಾರು ಗೋಮಾಳ ಬಿಟ್ಟಿಲ್ಲ. ಅವೆಲ್ಲ ಗಮನಕ್ಕೆ ಬರ್ತಾ ಇದೆ. ಅವೆಲ್ಲ ಒಂದೊಂದೇ ರೆಕಾರ್ಡ್ಸ್ ತೆಗಿಸ್ತಾ ಇದ್ದೀವಿ. ಇದು ನನ್ನ ಪ್ರಕಾರ ನನಗೊಂದ 3-4 ತಿಂಗಳು ಪ್ರತಿದಿನ ಇದೇ ಕೆಲಸ ಆಗುತ್ತೆ. ಪರವಾಗಿಲ್ಲ, ನಾನೊಬ್ಬ ಸಪ್ರಜೆಯಾಗಿ, ಒಂದು ಜವಾಬ್ದಾರಿಯುತ ವ್ಯಕ್ತಿಯಾಗಿ ಒಂದು ತಾರ್ಕಿಕ ಅಂತ್ಯಕ್ಕೆ ನಾನು ತಗೊಂಡೋಗ್ತೀನಿ. ಎಲ್ಲ ಮಾಧ್ಯಮದವರ ಸಹಕಾರವನ್ನ ಈ ಮುಖಾಂತರ ಬೇಡ್ತೀನಿ ಸರ್. ಸರ್, ಖಂಡಿತವಾಗ್ಲೂ ನಿಮ್ಗೆ ಯಾರು ಸಹಕಾರ ನೀಡ್ತಾರೋ ನೀಡಲ್ವೋ ನನಗೆ ಗೊತ್ತಿಲ್ಲ. ನಾನು ಇನ್ನೊಬ್ರು ಜವಾಬ್ದಾರಿಯನ್ನು ತಗೊಳ್ಳೋದಿಲ್ಲ. ಆದರೆ ಇಷ್ಟನ್ನು ಮಾತ್ರ ಹೇಳಬಲ್ಲೆ, ಎದೆಗಾರಿಕೆ ಸುದ್ದಿವಾಹಿನಿ ನಿಮ್ಮ ಇಂಥ ಸಾಮಾಜಿಕ ಕಳಕಳಿ ಇರುವಂತಹ ಪ್ರತಿಯೊಂದು ಹೋರಾಟದಲ್ಲೂ ನಿಮ್ಮ ಜೊತೆಯಲ್ಲಿ ನಿಲ್ಲುತ್ತೆ ಅನ್ನೋದನ್ನ ನಾನು ನಿಮಗೆ ಭರವಸೆಯನ್ನು ಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ನೋಡೋದಲ್ಲ ವೀಕ್ಷಕರೇ, ಭಾಳಷ್ಟು ವಿಚಾರಗಳು ಚರ್ಚೆ ಆದವು. ಯಾವ ಇಲಾಖೆಯ ಅಧಿಕಾರಿಗಳು ಇಲ್ಲಿ ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ ಅನ್ನುವಂತಹ ಅನುಮಾನಗಳು ಮೂಡ್ತಾ ಇದ್ದಾವೆ ಅನ್ನೋದು ಕೂಡ ಚರ್ಚೆ ಆದವು. ಈ ಎಲ್ಲ ಚರ್ಚೆಗಳಿಗೂ ಒಂದೇ ಉತ್ತರ, ನೆಲಮಂಗಲದ ರಾಜಕಾರಣ. ನೆಲಮಂಗಲದ ರಾಜಕಾರಣ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ಆ ರಾಜಕಾರಣಿಗಳು ಅಥವಾ ರಾಜಕಾರಣಿಗಳ ಜೊತೆಯಲ್ಲಿ ಹಿಂದೆ ಮುಂದೆ ಓಡಾಡುವಂಥ ಚೇಲ ಚಮಚಗಳು ಏನೇ ಮಾಡಿದ್ರೂ ಕೂಡ ಸ್ಥಳೀಯ ಶಾಸಕರು ಸಮರ್ಥನೆಯನ್ನು ಮಾಡ್ಕೋತಾರೆ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಮೇಲೆ ಒತ್ತಡವನ್ನು ತರ್ತಾರೆ ತಮ್ಮ ಬೆಂಬಲಿಗರು ಅಥವಾ ತಮ್ಮ ಮುಖಂಡರ ಪರವಾಗಿ. ಏನಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ? ಶೀರ್ಷಿಕೆಯಲ್ಲೂ ಕೂಡ ನಾನು ಹಾಕಿದ್ದೀನಿ, ನೆಲಮಂಗಲ ಶಾಸಕರೇ ಮಲಗಿದ್ದೀರಾ ಅಂತ. ಯಾಕೆ? ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಅವರ ಮುಖಂಡರಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಸೋಂಪುರ ಹೋಬಳಿಯ ಕೆಂಗಲ್ ಗ್ರಾಮದಲ್ಲಿ ಇಷ್ಟು ದೊಡ್ಡ ಮಟ್ಟದ ಒಂದು ಮಣ್ಣಿನ ಮಾಫಿಯಾ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಶಾಸಕರಿಗೆ ಇರಲಿಲ್ವಾ?
ಯಾರೂ ನಿಮ್ಮ ಕಾರ್ಯಕರ್ತರು ಕೊಡಲಿಲ್ವಾ? ಮತ್ತು ಇನ್ನೇನು ನೀವು ನೆಲಮಂಗಲ ತಾಲೂಕಿನಲ್ಲಿ ಆಡಳಿತವನ್ನು ಮಾಡ್ತಾ ಇರೋದು, ಅಧಿಕಾರವನ್ನು ಮಾಡ್ತಾ ಇರೋದು, ರಾಜಕೀಯವನ್ನು ಮಾಡ್ತಾ ಇರೋದು. ಮಾತಿಗೆ ಮುಂಚೆ ನೀವೇ ಹೇಳ್ತೀರಾ, ನಾನು ಜನಕ್ಕೆ ಬಹಳ ಈಸಿಯಾಗಿ ಸಿಗ್ತೀನಿ, ಪ್ರತಿನಿತ್ಯ ತಾಲೂಕಿನಲ್ಲಿ ಇರ್ತೀನಿ, ತಾಲೂಕಿನಲ್ಲಿ ಸಂಚಾರವನ್ನು ಮಾಡ್ತೀನಿ, ತಾಲೂಕಿನಲ್ಲಿ ಆಗುವಂತಹ ಬೆಳವಣಿಗೆಗಳ ಮಾಹಿತಿ ನನಗಿದೆ ಅಂತ. ಹಾಗಾದರೆ ಈ ಮಾಹಿತಿ ನಿಮಗಿರಲಿಲ್ವಾ? ಅಥವಾ ಈ ಮಾಹಿತಿ ಇದ್ದರೂ ಕೂಡ ನಿಮ್ಮ ಕಾರ್ಯಕರ್ತರು ಅಥವಾ ನಿಮ್ಮ ಮುಖಂಡರು ಅನ್ನುವಂತಹ ಕಾರಣಕ್ಕೋಸ್ಕರ ಅವರ ಶ್ರೀರಕ್ಷೆಗೆ ನೀವು ನಿಂತ್ಕೊಂಡ್ರ? ಅಂಥ ನೈತಿಕತೆ, ಅಂಥ ಸತ್ಯತೆ ಅಥವಾ ಈ ತಾಲೂಕಿನ ಮೇಲೆ ನಿಮಗೆ ನಿಜವಾಗ್ಲೂ ಪ್ರೀತಿ ಇದ್ದರೆ ತನಿಖೆಗೆ ಆಗ್ರಹಿಸಿ. ಆ ದಾಬಸ್ಪೇಟೆಯ ಪೊಲೀಸ್ ಇಲಾಖೆಯವ್ರಿಗೆ ಒಂದು ಸಂದೇಶವನ್ನು ಕೊಡಿ. ಯಾರೇ ತಪ್ಪಿತಸ್ಥರಿರಲಿ, ಅದು ಯಾವುದೇ ಪಕ್ಷದವರು ಇರಲಿ, ನಮಗೆ ಬಹಳಷ್ಟು ಮಾಹಿತಿ ಇದೆ. ಈ ಒಂದು ಪ್ರಕರಣದಲ್ಲಿ JDS ಹಾಗೂ ಕಾಂಗ್ರೆಸ್ನ ಪ್ರಭಾವಿ ಮುಖಂಡರ ಕೈವಾಡ ಇದೆ. ಸಾಕಷ್ಟು ವ್ಯಕ್ತಿಗಳು ಇದರಲ್ಲಿ ಕೈ ಹಾಕಿದ್ದಾರೆ. ಬಹಳ ದೊಡ್ಡ ಮಟ್ಟದ ಮೊತ್ತ ಕೈ ಸೇರ್ತದೆ. ಎಲ್ಲ ಅಡ್ಜಸ್ಟ್ಮೆಂಟ್ ಮೇಲೆ ಈ ಕೆಲಸ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ನಿಮಗೆ ನಿಜವಾಗ್ಲೂ ಆ ಒಂದು ಸ್ವಾಭಿಮಾನ ಇದ್ದರೆ, ನೀವು ನಿಜವಾಗ್ಲೂ ಈ ಒಂದು ತಾಲೂಕಿನ ಮೇಲೆ ಕಳಕಳಿ ಇರುವಂತಹ ಒಬ್ಬ ಪ್ರಥಮ ಪ್ರಜೆ ಆಗಿದ್ದರೆ, ನೀವು ದಯವಿಟ್ಟು ಸಂಬಂಧಪಟ್ಟ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಡಿ. ಈ ವಿಚಾರದಲ್ಲಿ ಯಾರು ನಿಜವಾದ ತಪ್ಪಿತಸ್ಥರಿದ್ದಾರೆ, ಯಾರು ಆರೋಪಿಗಳಿದ್ದಾರೆ, ಅವ್ರನ್ನ ಕರೆದು ತಂದು ಕಾನೂನಾತ್ಮಕವಾಗಿ ಅವರ ಮೇಲೆ ಕಾನೂನು ಕ್ರಮಕ್ಕೆ ಮುಂದಾಗಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಡಿ. ಸ್ನೇಹಿತರೆ, ಇದಿಷ್ಟು ಮಣ್ಣು ಮಾಫಿಯಾದ ಕಾರ್ಯಕ್ರಮ ಆಗಿತ್ತು. ಮುಂಬರುವಂತಹ ದಿನಗಳಲ್ಲಿ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ, ಯಾರೆಲ್ಲ ಕೈವಾಡ ಇದೆ, ಯಾರ್ಯಾರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋದನ್ನ ಖಂಡಿತವಾಗಿಯೂ ನಮ್ಮ ಸುದ್ದಿವಾಹಿನಿ ಇದರ ಹಿಂದೆ ಬಿದ್ದಿದೆ. ಸಾಕಷ್ಟು ಸಾಕ್ಷಿಗಳನ್ನು ಸಂಗ್ರಹ ಮಾಡುವಂಥ ಕೆಲಸಕ್ಕೆ ಮುಂದಾಗಿದೆ. ಸಾಕಷ್ಟು ಸಾಕ್ಷಿಗಳು ಕೂಡ ಈಗಾಗಲೇ ನಮ್ಮ ಬಳಿ ಇದೆ. ಇನ್ನು ಬಹಳಷ್ಟು ಸಾಕ್ಷಿಗಳು ಕೈ ಸೇರುವಂಥ ಸಾಧ್ಯತೆಗಳು ಇದ್ದು, ಯಾರೆಲ್ಲ ತಪ್ಪನ್ನು ಮಾಡಿದ್ದಾರೆ ಈ ಒಂದು ಮಣ್ಣಿನ ಪ್ರಕರಣದಲ್ಲಿ, ಅಂದರೆ ಈ ಮಣ್ಣು ಕಳ್ಳತನದ ಪ್ರಕರಣದಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ ಅನ್ನುವಂಥ ಹೆಸರುಗಳ ಸಮೇತ ನಿಮ್ಮ ಮುಂದೆ ತರುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಎದೆಗಾರಿಕೆ ಸುದ್ದಿವಾಹಿನಿ. ನಮಸ್ಕಾರ.